ಈ ಪ್ರಯೋಗ ಸಮಾಜಕ್ಕೆ ಅರಿವು ಮೂಡಿಸಲು ಒಂದು ಪ್ರಯತ್ನ. ಸ್ವಾಮಿ ತೆಂಗಿನಕಾಯಿ ಬನ್ನಿ, ಲಗೇಜ್ ಇಲ್ಲೇ ಇರಿ ಬನ್ನಿ, ಅಲ್ಲೆಲ್ಲೂ ಕಾಯಿ ಸಿಗಲ್ಲ ಬನ್ನಿ.
ಬನ್ನಿ 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 ಸ್ವಾಮಿ. ಸರ್, ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಬ್ಯಾಗ್ ಇಲ್ಲೇ ಇಡಬಹುದಾ? ಖಂಡಿತ, ಧಾರಾಳವಾಗಿ ಇಲ್ಲೇ ಇಡಿ ಬ್ಯಾಗು. ಹಾ. ಪೂಜೆಗೆ ಕಾಯಿ ತಗೊಳ್ಳೋದಿಲ್ವೇ? ಎಷ್ಟಾಗತ್ತದು? 30 ರೂಪಾಯಿ. ಓ, ಕಡಿಮೆ ಇಲ್ವಾ? ಇಲ್ಲ ಮಾರ್ಯಾರೆ, ಇದರಲ್ಲಿ 2 ಕಾಯಿ ಉಂಟು, ಹೂ ಉಂಟು, ಅಗರಬತ್ತಿ ಉಂಟು, ಕರ್ಪೂರ ಉಂಟು, ಎಲ್ಲ ಉಂಟು. ಓ, ಕಮ್ಮಿ ಇಲ್ಲ ಮಾರ್ಯಾರೆ. ಸರಿ, ಕೊಡಿ. ಚಪ್ಲಿ? ಚಪ್ಪಲಿ ಇಲ್ಲೇ ಬಿಡಿ. ಆಯ್ತು, ಹೋಗ್ ಬನ್ನಿ. ಸರಿ. ಒಳ್ಳೇದಾಗ್ಲಿ. ಆಯ್ತು. ತಗೊಳ್ಳಿ. ಥ್ಯಾಂಕ್ ಯು. ದೇವ್ರ ಪ್ರಸಾದನಾ? ನೀವು ತಗೊಳ್ಳಿ ಪ್ರಸಾದ. ಇಲ್ಲ, ನನಗ್ ಬೇಡ. ನನಗೆ ಈ ಪ್ರಸಾದ, ದೇವ್ರು, ಇದು ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ ಅಂತಂದ್ರೆ ನೀವು ಇಲ್ಲಿಗಾಕ್ರಿ ಬಂದಿದ್ದೀರಾ? ಯಾಕೆ? ಈ ಊರಲ್ಲಿ ದೇವಸ್ಥಾನ ಮಾತ್ರ ಇರೋದಾ? ಇದೊಂದು ಊರ? ಬೈ ದ ವೇ, ನಿಮ್ ಹೆಸರೇನು? ಯಾವ ಊರು? ಒಬ್ರೇ ಬಂದಿದ್ದೀರಾ? ಆಹಾ, ಒಂದ್ ನಿಮಿಷ. ಒಟ್ಟಿಗೆ ಇಷ್ಟೊಂದು ಪ್ರಶ್ನೆಗಳನ್ನ ಕೇಳಿದ್ರೆ ಹೇಗೆ? ನನ್ನ ಹೆಸರು ಶೇಖರ್ ಅಂತ. ನಮ್ಮೂರು ಇಲ್ಲೇ ಕೊಪ್ಪ. ನಾನು ಗ್ರಾಜ್ಯುಯೇಟು. ನಮ್ಮ ತಂದೆಗೆ ಹುಷಾರೇ ಇರಲ್ಲ ಯಾವಾಗ್ಲೂ. ನನಗೆ ಕೆಲಸ ಬೇರೆ ಇಲ್ಲ. ಬೇಜಾರಾದಾಗೆಲ್ಲ ಈ ಊರಿನ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ಯಾವಾಗ್ಲೂ. ಸರಿ, ಬಂದ್ರಿ. ದೇವ್ರ ಹತ್ರ ಕೆಲಸ ಕೊಡ್ಸು ಅಂತಾನು ಕೇಳಿದ್ರಿ. ಈ ದೇವ್ರು ಕೆಲಸ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ನಾ? ಹಾಗಲ್ಲ ಮೇಡಮ್. ಮೇಡಮ್ ಅಲ್ಲ ರೀ, ನನ್ನ ಹೆಸರು ಸವಿತಾ. ನೋಡಿ ಸವಿತಾ ಅವರೇ, ದೇವರು ಕೆಲಸ ಕೊಡಿಸ್ತಾನೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋ ಜಾಯಮಾನ ನಂದಲ್ಲ. ಕೆಲ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮನ್ಸಿಗೆ ಬೇಜಾರಾದಾಗ ಒಬ್ಬನೇ ದೇವಸ್ಥಾನಕ್ಕೆ ಬಂದು ಕಾಲ ಕಳಿತೀನಿ. ನೀವ್ ಹೀಗೆ ಸುಮ್ಮನೆ ಕೂತ್ರೆ ಪ್ರಯೋಜನ ಇಲ್ಲ ಶೇಖರ್. ಅಂದ್ರೆ ಈ ಊರ್ನೇ ನೋಡಿ. ಈ ಊರಲ್ಲಿರೋ ದೇವ್ರ ಮೈ ಮೇಲಿರೋ ಒಡವೆಗಳು, ಅದ್ರ ತಲೆ ಮೇಲಿರೋ ಕಿರೀಟದಲ್ಲಿರೋ ಡೈಮಂಡ್, ಇದನ್ನೆಲ್ಲ ಕೊಟ್ಟವ್ರು ಯಾರು? ಬಡವ್ರನ್ನ ಶೋಷಣೆ ಮಾಡ್ತಿರೋ ಶ್ರೀಮಂತರು ತಾನೆ? ನೀವೇ ಹೇಳಿ. ನೋಡಿ, ಈ ಹಳ್ಳಿ ಜನರನ್ನ ನೋಡಿ, ಕೂಲಿ ಕಾರ್ಮಿಕರನ್ನ ನೋಡಿ. ಪಾಪ, ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ, ಅವ್ರ ರೋಗಕ್ಕೆ ಔಷಧಿ ಇಲ್ಲ, ಮಕ್ಕಳಿಗೆ ವಿದ್ಯೆ ಇಲ್ಲ, ಬಡತನನೇ ಹಾಸ್ಕೊಂಡು ಹೊದ್ಕೊಂಡು ಭವಿಷ್ಯನೇ ಇಲ್ಲದೆ ಕತ್ಲಲ್ಲಿ ಕರಗೋಗ್ತಿದ್ದಾರೆ. ಈ ಸಮಾಜದಲ್ಲಿ ಈ ರೀತಿ ತಾರತಮ್ಯ ಯಾಕೆ? ಈ ದೇಶದ ಸಂಪತ್ತು ಎಲ್ಲ ಕೆಲವೇ ಜನರ ಕೈಲಿದೆ, ಯಾಕೆ? ನೋಡಿ ಸವಿತಾ ಅವರೇ, ತಲತಲಾಂತರಗಳಿಂದಲೂ ಇದಕ್ಕೆ ಉತ್ತರನೇ ಇಲ್ಲ. ಈ ಸಮಾಜದಲ್ಲಿ ಈ ತಾರತಮ್ಯನ ಸರಿಪಡಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನೀವು? ನಮಸ್ಕಾರ, ನನ್ನ ಹೆಸರು ಹಾಲಪ್ಪ ಅಂತ. ಅಲ್ಲಿ ಕೂತಿದ್ರಲ್ಲ ಸವಿತಾ ಅಂತ, ಅವ್ರ ಸ್ನೇಹಿತ ನಾನು. ಇವರು ಶೇಖರ್ ಅಂತ. ನಮಸ್ಕಾರ. ನೋಡಿ ಶೇಖರ್ ಅವರೇ, ಈ ಸಮಾಜವನ್ನು ತಿದ್ದಬೇಕಾದ್ರೆ ದೊಡ್ಡ ಕ್ರಾಂತಿ ಆಗ್ಬೇಕು. ಬಡವ ಬಲ್ಲಿದ ಮೇಲು ಕೀಳು ಎಲ್ಲ ಕಿತ್ತಾಕಿ ಸಮಾಜದಲ್ಲಿ ಸಮಾನತೆ ತರಬೇಕಾದ್ರೆ ದೊಡ್ಡ ಕ್ರಾಂತಿ ಆಗ್ಬೇಕು. ಕ್ರಾಂತಿ ಆಗ್ಬೇಕಾದ್ರೆ ಸಾಮಾನ್ಯ ಜನರಲ್ಲಿ ತಿಳುವಳಿಕೆ ಮೂಡಿಸ್ಬೇಕು. ಅದರಲ್ಲಿರೋ ಮೂಢನಂಬಿಕೆಗಳನ್ನೆಲ್ಲ ಕಿತ್ತಾಕ್ಬೇಕು. ದೊಡ್ಡವರು ಅನ್ಸ್ಕೊಂಡವ್ರು ಮಾಡ್ತಿರೋ ಶೋಷಣೆನೆಲ್ಲ ಹೊರಗಾಕಿದ್ದೀವಿ ಅಂತ ಹೇಳಿ ಅವರಲ್ಲಿ ಜಾಗೃತಿ ಮೂಡಿಸ್ಬೇಕು. ಆಗ್ಲೇ ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ಸಾಧ್ಯ ಆಗೋದು. ಇದನ್ನೆಲ್ಲ ಮಾತಾಡೋದು ತುಂಬಾ ಸುಲಭ ಅಲ್ಲಪ್ಪ. ಇದನ್ನ ಕಾರ್ಯರೂಪಕ್ಕೆ ತರೋದು ಬಹಳ ಕಷ್ಟ. ನೀವ್ ಹೇಳ್ತಿರೋದೇನೋ ಸರಿ ಇದೆ, ಆದ್ರೆ ನಾವೀಗಾಗ್ಲೇ ಆ ಕಾರ್ಯದಲ್ಲಿ ಇದೀವಿ ಶೇಖರ್. ಅಂದ್ರೆ ನಾವೊಂದಿಷ್ಟು ಜನ ಗೆಳೆಯರೆಲ್ಲ ಸೇರ್ಕೊಂಡು ಇಂತಹ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಇದ್ದೀವಿ. ನಿಮ್ಗೂ ಕೆಲವು ಸಮಸ್ಯೆಗಳಿದೆ ಅಂತ ಹೇಳಿದ್ರಲ್ಲ, ಬನ್ನಿ ನಮ್ ಜೊತೆ ಪರಿಹಾರ ಹುಡ್ಕೋಣ. ಅದು ಹೇಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಸರ್, ಅನುಮಾನ ಬೇಡ, ನಮ್ಮ ಮೇಲೆ ನಂಬಿಕೆ ಇದ್ರೆ ಬನ್ನಿ. ಸವಿತಾ, ಬಾ ಹೋಗೋಣ. ರೀ ಸವಿತಾ, ರೀ ಹಾಲಪ್ಪ, ನಾನು ಬರ್ತೀನಿ, ಒಂದ್ ನಿಮಿಷ.
ಅಣ್ಣ. ನೀನು ಹಾಡಿ ಹೆಣ್ಮಕ್ಳಿಗೆ ಪಾಠ ಕಲಿಸ್ಬೇಕು, ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಆಯ್ತಣ್ಣ. ನೀನು ಕೂಲಿ ಕಾರ್ಮಿಕರಿಗೆ ಅವರ ಹಕ್ಕು ಬಾಧ್ಯತೆಗಳ ಬಗ್ಗೆ ತಿಳುವಳಿಕೆ ಕೊಡಬೇಕು. ಯಾವುದೇ ಕಾರಣಕ್ಕೆ ಅವರು ಖಾಲಿ ಪೇಪರ್ ಮೇಲೆ ಹೆಬ್ಬೆಟ್ಟು ಹೊತ್ತಬಾರದು. ನೀನು ಆ ಸೌಕಾರ ಎಲ್ರಿಗೂ ಶೋಷಣೆ ಮಾಡ್ತಿದ್ದಾನಂತೆ, ಹಿಂಸೆ ಕೊಡ್ತಾ ಇದ್ದಾನಂತೆ. ನೀನು ಅವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು, ಜೊತೆಗೆ ನೀನು ಇರಬೇಕು. ಸರಿನಾ? ಆ ಫ್ಯಾಕ್ಟರಿ ಓನರು ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸೋ ಮಟ್ಟಕ್ಕೆ ಕಾಣೆ. ನಾವು ಅದ್ರ ಬಗ್ಗೆ ಹೋರಾಟ ಶುರು ಮಾಡಬೇಕು. ಏನಂತೀಯ ಗೋಪಾಲ? ಹೌದಣ್ಣ, ನೀನ್ ಹೇಳೋದು ಸರಿನೇ. ಆ ಫ್ಯಾಕ್ಟರಿಯಿಂದ ನದಿ ನೀರೆಲ್ಲ ಹಾಳಾಗಿದೆ, ಇದರಿಂದ ಕಾಯಿಲೆಗಳು ಜಾಸ್ತಿ ಆಗಿದೆ. ಅಣ್ಣ, ಆ ಮಾಸ್ಟರ್ ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರೊಂದಷ್ಟು ಜನ ನಾವು ಒಟ್ಟು ಮಾಡಿದಾರಣ್ಣ. ಸರಿ, ಇದ್ರ ಬಗ್ಗೆ ಆ ಜನಗಳನ್ನ ನಾವು ಎಜುಕೇಟ್ ಮಾಡಬೇಕು. ನಾನು ಇವತ್ತು ರಾತ್ರಿನೇ ಆ ಮಾಸ್ಟರ್ನ ಭೇಟಿ ಆಗ್ತೀನಿ. ಗೋಪಾಲ, ನೀನ್ ನನ್ನ ಜೊತೆ ಬರಬೇಕು. ಆಯ್ತಣ್ಣ. ಬಹಳ ಹುಷಾರಾಗಿರ್ಬೇಕು ನಾವು ಇದ್ರ ಬಗ್ಗೆ. ಎಲ್ಲಿದ್ದಾನೆ? ಅಲ್ಲಿದ್ದಾನಣ್ಣ. ಸರಿ, ಬರ್ತೀನಿ ನಡಿ. ಗೋಪಾಲ ಅಣ್ಣ, ಇವ್ರನ್ನೆಲ್ಲ ಕಳಿಸ್ಬಿಟ್ಟು ನೀನು ಅಲ್ಲಿಗೆ ಬಾ. ಆಯ್ತಣ್ಣ. ನೋಡಿ, ನಿಮ್ ವಯಸ್ಸಿನ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೆಚ್ಚು ಕಮ್ಮಿ ಆಗಬಾರ್ದು. ಹೋಗಿ. ಅಣ್ಣ, ಶೇಖರ್ ಅಂತ. ಹಲೋ ಸರ್. ಹಲೋ ಶೇಖರ್. ಶೇಖರ್, ನಾನು ಪಾಂಡುರಂಗ, ಇವರು ಗೋಪಾಲ್ ಅಂತ. ಹಲೋ ಸರ್. ಅದ್ ಸರಿ, ನೀವೆಲ್ಲ ಯಾರು? ಈ ಸಮಾಜದಲ್ಲಿರೋ ವಿಷದ ಮುಳ್ಳುಗಳನ್ನೆಲ್ಲ ಕಿತ್ತಾಕು, ವ್ಯವಸ್ಥೆನ ಶುದ್ಧ ಮಾಡಲ್ಪಟ್ಟು ನೊಂದ ಜನಗಳ ದನಿಯಾಗಿ ಅವರ ರಕ್ಷಣೆಗೆ, ಅವ್ರಿಗೋಸ್ಕರ ಹೋರಾಡಕ್ಕೆ ತಮ್ಮ ಜೀವನೇ ಪಣವಾಗಿಟ್ಟು ನಮ್ಮ ಗುರಿ ಒಂದೇ: ಬದಲಾವಣೆ, ಸಮಾನತೆ, ನೊಂದ ಜನರ ರಕ್ಷಣೆ. ಶೇಖರ್, ಹಾಲಪ್ಪ ನಿನ್ ಬಗ್ಗೆ ಎಲ್ಲ ಹೇಳಿದಾನೆ. ನೀನು ನಮ್ಮ ಜೊತೆ ಬಾ, ಹೋರಾಟಕ್ಕೆ ದನಿಯಾಗು. ಶೇಖರ್, ನಮ್ಗೆ ನಿಮ್ಮಂತವ್ರು ಬೇಕು, ನಿಮ್ಮಂತ ಯುವಕರು ಬೇಕು. ಯಾಕೆ ಸರ್? ಯಾಕೆಂದ್ರೆ ಈ ಸಮಾಜನ ತಿದ್ದಕ್ಕೆ, ದುಡಿಯೋ ಕೈಗಳಿಗೆ ರಕ್ಷಣೆ ಕೊಡಕ್ಕೆ. ಸರ್, ನನಗೆ ಹೋರಾಟ ಎಲ್ಲ ಬೇಡ. ನನಗೆ ನಮ್ಮ ತಂದೆ ತಾಯಿ ಆರೋಗ್ಯ ಮುಖ್ಯ ಸರ್. ದಯವಿಟ್ಟು ನನಗೊಂದು ಕೆಲಸ ಕೊಡ್ಬಿಡಿ ಸರ್. ಯಾಕೆ ನಗ್ತಾ ಇದ್ದೀರಾ? ನಗದೆ ಇನ್ನೇನ್ ಮಾಡಬೇಕು? ಶೇಖರ್, ಈ ವ್ಯವಸ್ಥೆನಲ್ಲಿ ನಿನ್ನ ಕನಸುಗಳು ನನ್ಸಾಗೋದಿಲ್ಲ. ಯಾಕೆಂದ್ರೆ ವ್ಯವಸ್ಥೆ ಅದಕ್ಕೆ ಬಿಡೋದಿಲ್ಲ. ಈ ವ್ಯವಸ್ಥೆ ಹಣವಂತರನ್ನ ಸರ್ವಾಧಿಕಾರಿಗಳನ್ನಾಗಿ ಮಾಡುತ್ತೆ, ಬಡವ್ರನ್ನ ಕೂಲಿಗಳನ್ನಾಗಿ ಮಾಡುತ್ತೆ. ಈ ವ್ಯವಸ್ಥೆಗೆ, ಈ ಸರ್ಕಾರಕ್ಕೆ ಜನಗಳು ಓಟ್ ಬೇಕಷ್ಟೇ, ಅವ್ರು ಹೇಳಿಕೆ ಬೇಕಾಗಿಲ್ಲ. ಹೌದು, ನಿನ್ಗೊಂದು ಕೆಲಸ ಬೇಕು ಅಂದೆಲ್ಲ? ಖಂಡಿತ ಬೇಕು ಸರ್. ಲಂಚ, ಇನ್ಫ್ಲೂಯೆನ್ಸ್ ಇಲ್ಲದೆ ನಿನಗೆ ಕೆಲಸ ಎಲ್ಲಿ ಸಿಗುತ್ತೆ ಹೇಳು? ಸಿಗತ್ತಾ? ಶೇಖರ್, ನೊಂದವ್ರಿಗೋಸ್ಕರ ಹೋರಾಟ ಮಾಡಿದ್ರೆ ತೃಪ್ತಿ ಸಿಕ್ಕುತ್ತೆ, ನಿನಗೆ ನಾಯಕತ್ವ ಸಿಕ್ಕುತ್ತೆ. ನೋಡಿ ಶೇಖರ್, ನಿನ್ನ ಕಣ್ಣಲ್ಲಿ ಆ ತೇಜಸ್ಸಿದೆ, ಒಂದು ಕಾನ್ಫಿಡೆನ್ಸ್ ಇದೆ. ನೀನು ನಮ್ಮ ಜೊತೆ ಸೇರಿದ್ರೆ ನಮ್ಮ ಹೋರಾಟಕ್ಕೂ ಒಂದು ಬಲ ಬರುತ್ತೆ. ಶೇಖರ್, ಯೋಚನೆ ಮಾಡೋದೇನೂ ಇಲ್ಲ, ಧೈರ್ಯವಾಗಿ ಒಪ್ಕೋ. ಶೇಖರ್, ನಿಮ್ ತಂದೆ ತಾಯಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದೀಯಾ. ಗೋಪಾಲ ಅಣ್ಣ, ಶೇಖರ್ ಎಷ್ಟು ದುಡ್ಡು ಕೇಳ್ತಾನೋ ಅಷ್ಟು ದುಡ್ಡು ಕೊಟ್ಟು ಕಳ್ಸು. ಆಯ್ತಣ್ಣ. ಶೇಖರ್, ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ, ಸಂಕೋಚ ಪಡ್ಕೋಬೇಡ. ನಿನ್ಗೆ ಎಷ್ಟು ಹಣ ಬೇಕಾದ್ರೂ ತಗೊಂಡೋಗು. ಗೋಪಾಲ, ಅಣ್ಣ. ಇವನು ದುಡ್ಡು ಕೊಟ್ಟು ಕಳ್ಸೋ. ಆಯ್ತಣ್ಣ. ಶೇಖರ್, ಬಾ ಅಣ್ಣ, ನಾನು ಊರಿಗೆ ಹೋಗ್ಬಿಟ್ಟು ಮತ್ತೆ ನಿಮ್ಮನ್ನು ಬಂದು ಕಾಣ್ತೀನಣ್ಣ. ಹೊಡ್ಬಾ ಹೊಡ್ಬಾ. ಹಾಗಿರ್ಬೇಕು. ಕಮಾನ್.
ಈ ಸಮಾಜದಲ್ಲಿರೋ ವಿಷದ ಮುಳ್ಳುಗಳನ್ನೆಲ್ಲ ಕಿತ್ತಾಕೋದು, ವ್ಯವಸ್ಥೆನ ಶುದ್ಧ ಮಾಡಲ್ಪಟ್ಟು ನೊಂದ ಜನಗಳ ದನಿಯಾಗಿ ಅವರ ರಕ್ಷಣೆಗೆ, ಅವ್ರಿಗೋಸ್ಕರ ಹೋರಾಡಕ್ಕೆ ತಮ್ಮ ಜೀವನೇ ಪಣವಾಗಿತ್ತು. ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ, ಸಂಕೋಚ ಪಡ್ಕೋಬೇಡ. ನಿನ್ಗೆ ಎಷ್ಟು ಹಣ ಬೇಕಾದ್ರೂ ತಗೊಂಡೋಗು. ಈ ಸಮಾಜದಲ್ಲಿರೋ ವಿಷದ ಮುಳ್ಳುಗಳನ್ನೆಲ್ಲ ಕಿತ್ತಾಕೋದು, ವ್ಯವಸ್ಥೆನ ಶುದ್ಧ ಮಾಡಲ್ಪಟ್ಟು ನೊಂದ ಜನಗಳ ದನಿಯಾಗಿ ಅವರ ರಕ್ಷಣೆಗೆ, ಅವ್ರಿಗೋಸ್ಕರ ಹೋರಾಡಕ್ಕೆ ತಮ್ಮ ಜೀವನೇ ಪಣವಾಗಿತ್ತು. ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ, ಸಂಕೋಚ ಪಡ್ಕೋಬೇಡ. ನಿನ್ಗೆ ಎಷ್ಟು ಹಣ ಬೇಕಾದ್ರೂ ತಗೊಂಡೋಗು. ಏನೋ ಇದು? ಯಾರ ಈ ಮನುಷ್ಯ? ಇಳಿಸ್ಕೊಂಡ್ರೆ ನೋಡಿ ಅಣ್ಣ, ಈ ತಿಮ್ಮನಿಗೆ ಹೇಗೆ ಹೊಡೆದಿದ್ದಾರೆ ನೋಡಿ. ಸವಿತಾ, ಅಣ್ಣ ಫಸ್ಟ್ ಏಡ್ ಬಾಕ್ಸ್ ತಗೊಂಬ. ಆಯ್ತಣ್ಣ. ಗೋಪಾಲ, ಯಾರ ಕೆಲಸ ಇದು? ಅದೇ ಆ ತಗ್ಗಿನ ಮನೆ ಸೋಮಗೌಡಂದು. ಈ ತಿಮ್ಮ ಅವನ ಹತ್ರ ಕೆಲಸ ಮಾಡ್ತಾ ಇದ್ದಾನೆ. ಇವನ್ಗೆ ಯಾಕೆ ಹೀಗೆ ಹೊಡೆದಿದ್ದಾನೆ? ಹೊಡೆಯೋದಕ್ಕೇನು ಕಾರಣ ಬೇಕಣ್ಣ? ಕುಡಿದ್ರೆ ಅವನ್ ಮನುಷ್ಯನೇ ಅಲ್ಲ. ಅವನ್ ಕಾಟ ತಡಿಲಾರ್ದೆ ಅವನ್ ಹೆಂಡತಿ ಮನೆ ಬಿಟ್ಟು ಯಾವನ್ ಜೊತೆನೋ ಓಡೋದ್ಲು. ಈಗ ಯಾವುದೋ ಒಂದ್ ಸಣ್ಣ ಕಾರಣಕ್ಕೆ ಹೊಡೆದಿದ್ದಾನೆ. ಅವನ ಆಕ್ರೋಶನ ಈ ಬಡಪ ಮೇಲೆ ತೀರ್ಸ್ಕೊಂಡಿದ್ದಾನೆ. ಕೂಲಿ ಕಾರ್ಮಿಕರ ವಿಚಾರದಲ್ಲಿ ನಾವು ಅವನಿಗೊಂದ್ಸತಿ ಎಚ್ಚರಿಕೆ ಕೊಟ್ಟಿದ್ವಲ್ವಾ? ಕೊಟ್ಟಿದ್ದು ಏನ್ ಪ್ರಯೋಜನ? ಅವನಿಗಿನ್ನೂ ಬುದ್ಧಿ ಬಂದಿಲ್ಲ. ನೋಡಿದೆ ಶೇಖರ್, ಏನಂತೀಯ ಇದಕ್ಕೆ? ಒಬ್ಬ ಬಡವನಿಗೆ ಇಷ್ಟೊಂದು ಹೀನಾಯವಾಗಿ ಹೊಡೆದನ್ನ ಸುಮ್ಮನೆ ಬಿಡ್ಬಾರ್ದು. ಈಗ ಸೋಮಪ್ಪ ಗೌಡನ್ನ ಏನ್ ಮಾಡುದು ಅಂತ ನಿರ್ಧಾರ ಮಾಡಿದ್ದೀರಾ? ಅದನ್ನ ನಾವು ನಿರ್ಧಾರ ಮಾಡೋ ಹಾಗಿಲ್ಲ. ಅಣ್ಣ ಹೇಳ್ದಾಗ ಕೇಳ್ಬೇಕಷ್ಟೇ. ಪ್ರಶ್ನೆ ಮಾಡೋ ಹಾಗಿಲ್ಲ ಶೇಖರ್, ಅಣ್ಣ ಹೇಳೋದೇ ಫೈನಲ್. ಹಾಗಾದ್ರೆ ಮುಂದೆ ಏನು? ಅದಕ್ಕೆ ನಾಳೆವರೆಗೂ ಕಾಯ್ಬೇಕು. ಅಲ್ಲಪ್ಪ ಅಣ್ಣ. ಗೋಪಾಲ, ಅಣ್ಣ, ಕಾವೇರಿ, ಅಣ್ಣ ಎಲ್ಲ ನನ್ನ ಜೊತೆ ಬನ್ನಿ. ನಾನು ಟಾಯ್ಲೆಟ್ಗೆ ಹೋಗ್ಬೇಕಾಗಿತ್ತು. ಆ ಬಲಭಾಗದಲ್ಲಿ ಹಿಂದಕ್ಕೆ ಹೋಗು,
ಟಾಯ್ಲೆಟ್ ಇದೆ ಟಾರ್ಚ್. ಯಾರದು? ಯಾರು? ನಿಂತ್ಕೊಳ್ಳಿ. ಯಾರದು? ನಿಂತ್ಕೊಳ್ಳಿ. ಯಾರು ನೀವು? ಇಷ್ಟೊತ್ತು ಎಲ್ಲಿಗೆ ಯಾಕೆ ಬಂದಿದ್ದೀರಾ? ನಿಮ್ಮನ್ನ ಕೇಳ್ತಾ ಇರೋದು. ಹಲೋ, ಯಾರು ನೀವು ಹೇಳಿ? ಯಾಕೆ ಕೇಳ್ತಾ ಇದ್ದೀರಾ? ಯಾರು ಹೇಳಿ. ಯಾರು ನೀವು? ಬಿಟ್ಬಿಡಿ. ನನಗೇನು ಮಾಡ್ಬಿಡಿ. ಅಯ್ಯೋ, ಕೈ ಹೋಗಿದ್ದೀನಿ, ಬಿಟ್ಬಿಡಿ. ಅಯ್ಯೋ, ಅಣ್ಣ, ಆಪರೇಷನ್ ಸಕ್ಸಸ್. ಎಲ್ಲಿದ್ದಾನೆ ಆ ಚಂಡಾಲ ಸೋಮಪ್ಪ ಗೌಡ? ಅಲ್ಲಿದ್ದಾನೆ. ಗೌಡ, ನನಗೇನು ಮಾಡಬೇಡಿ. ತಿಮ್ಮನ್ಗೆ ಸಾಯ ಹೊಡೆದಿದ್ಯಲ್ಲ, ಬಡ ಕುಟುಂಬಗಳು ಅಂದ್ರೆ ನಿನಗೆ ಆಟ ಆಡೋ ಗೊಂಬೆ ಅನ್ಕೊಂಡಿದ್ಯೇನೋ? ಛೇ ಗೋಪಾಲ, ಅಣ್ಣ, ಹೊಡೆದ್ ಸಾಯಿಸೋ ನನ್ನ ಮಗನ್ನು. ಶೇಖರ್, ಬಾ ನನ್ನ ಜೊತೆ. ನೋಡಿದೆ ಶೇಖರ, ಚೆನ್ನಾಗಿ ನೋಡು. ಬಡವರು ಹೊಡಿಬೇಕಾದ್ರೆ ಇವನ್ಗ ನೋವಿನ ಕಂಟ ಗೊತ್ತಾಗ್ತದೆ, ಯಾಕೆಂದ್ರೆ ದುಡ್ಡಿನ ಮಗ ಹಾಕಿತ್ತು. ಈಗ ನೋಡು, ಅವನಿಗೆ ಏಟ್ ಬಿಡ್ಬೇಕಾದ್ರೆ ನೋವಿನ ಸಂಟ ಏನಂತ ಚೆನ್ನಾಗಿ ಗೊತ್ತಾಗ್ತದೆ. ನೋಡು 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 ನೋಡು, ಆ ಪ್ರಾಣ ಭೀತಿ ಹೇಗೆ ಕಾಣ್ತಾ ಇದೆ ನೋಡು, ಚೆನ್ನಾಗಿ ನೋಡು. ಅಂತೂ ಸೋಮಪ್ಪ ಗೌಡ ಸತ್ತ. ಅಣ್ಣ, ಪಾಪಿ ಫಿನಿಶ್. ಗೋಪಾಲ, ಅಣ್ಣ, ಮುಂದೇನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ? ಗೊತ್ತಣ್ಣ. ಮುಗಿಸು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಣ್ಣ. ತಿಮ್ಮ, ನೀನ್ ಮೇಲೆ ಯಾರಿಗೂ ಜೀತಾಳಲ್ಲ, ಯಾರಿಗೂ ಗುಲಾಮ ಅಲ್ಲ, ಸ್ವತಂತ್ರವಾಗಿ ಬದುಕು. ಸರಿ ಅಣ್ಣ. ಏಯ್ ಅಣ್ಣ, ಜೀವನದಲ್ಲಿ ಜನಗಳೆದುರಿಗೆ ಯಾರ ಮುಂದೆನೂ ಬಗ್ಬೇಡ. ನೀನು ಬಗ್ಗದ್ರೆ ಕೆಳಗಾಕೊಂಡು ತುಳಿತಾರೆ. ಧೈರ್ಯವಾಗಿ ನಿಂತ್ಕೋ, ಹೋಗು. ಆಯ್ತಣ್ಣ. ಗೋಪಾಲ ಅಣ್ಣ, ಇವನು ಈ ಜಾಗ ನೋಡಿದಾನೆ.
ನಾವು ಜಾಗ ಬದಲಾಯಿಸ್ಬೇಕು. ನಡೀರಿ ಎಲ್ಲರೂ ಹೋಗೋಣ. ಸರಿ ಅಣ್ಣ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಣ್ಣ. ತಿಮ್ಮ, ನೀನ್ ಮೇಲೆ ಯಾರಿಗೂ ಜೀತಾಳಲ್ಲ, ಯಾರಿಗೂ ಗುಲಾಮ ಅಲ್ಲ, ಸ್ವತಂತ್ರವಾಗಿ ಬದುಕು. ಸರಿ ಅಣ್ಣ. ಏಯ್ ಅಣ್ಣ, ಜೀವನದಲ್ಲಿ ಜನಗಳೆದುರಿಗೆ ಯಾರ ಮುಂದೆನೂ ಬಗ್ಬೇಡ. ನೀನು ಬಗ್ಗದ್ರೆ ಕೆಳಗಾಕೊಂಡು ತುಳಿತಾರೆ. ಧೈರ್ಯವಾಗಿ ನಿಂತ್ಕೋ, ಹೋಗು. ಆಯ್ತಣ್ಣ. ಗೋಪಾಲ ಅಣ್ಣ, ಇವನಿ ಜಾಗ ನೋಡಿದಾನೆ, ನಾವು ಜಾಗ ಬದಲಾಯಿಸ್ಬೇಕು. ನಡೀರಿ ಎಲ್ಲರೂ ಹೋಗೋಣ. ಸರಿ ಅಣ್ಣ. ವೆಂಕಟೇಶ್ ಸರ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಯಾರಾದ್ರೂ ಪ್ರಶ್ನವ್ರು ಬಂದು ಪ್ರಶ್ನೆ ಕೇಳಿದ್ರೆ ಏನು ಮಾತಾಡಕ್ ಹೋಗಬೇಡಿ, ನನ್ನ ಹತ್ರ ಕಳಿಸಿ. ಆಯ್ತು ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಎಸ್. ನನ್ನ ಹೆಸರು ಸ್ನೇಹ ಅಂತ, ಪ್ರೆಸ್ ರಿಪೋರ್ಟರ್. ಸರ್, ಈ ಸೋಮಪ್ಪನ ಸಾವಿನ ಹಿಂದೆ ಯಾರ ಕೈವಾಡ ಇದೆ ಅಂತ ನೀವು ಹೇಳ್ತೀರಾ? ನೋಡಿ ಮಿಸ್ ಸ್ನೇಹ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ, ನೀವೇ ಹೇಳಬೇಕು. ವಾಟ್ ಡು ಯು ಮೀನ್ ಸರ್? ಸೋಮಪ್ಪ ಗೌಡನ್ನ ನಾನೇ ಸಾಯಿಸ್ತೀನಿ ಅಂತ ಯಾರು ಬಂದು ನನ್ನ ಹತ್ರ ಹೇಳಲಿಲ್ಲ. ಅದು ಅಲ್ಲದೆ ಆಂಟಿ ಸ್ಕ್ವಾಡ್ ಲೀಡ್ ಮಾಡ್ತಿರೋದು ನೀವು. ಈ ವಿಷಯ ಚೆನ್ನಾಗಿ ನಿಮ್ಗೆ ಗೊತ್ತಿರ್ಬೇಕಲ್ಲ, ನೀವೇ ಹೇಳಿ. ಬಹಳ ಚೆನ್ನಾಗಿ ವಾದ ಮಾಡ್ತೀರಿ ನೀವು. ಈ ಸೋಮಪ್ಪ ಗೌಡನ್ನ ಇಷ್ಟೊಂದು ಬ್ರೂಟಲ್ ಆಗಿ ಮರ್ಡರ್ ಮಾಡಿದಾರಲ್ಲ, ಅವ್ರ ಬಗ್ಗೆ ನೀವು ನಿಮ್ ಪೇಪರ್ನಲ್ಲಿ ಅವರು ಕ್ರಾಂತಿಕಾರಿಗಳು, ಹೋರಾಟಗಾರರು, ಅವ್ರ ಸಿದ್ಧಾಂತಗಳು ಹಾಗೆ ಹೀಗೆ ಅಂತ ಎಡಿಟೋರಿಯಲ್ ಕಾಲಮಲ್ಲಿ ಬರೀತಿರಲ್ಲ, ಅವ್ರ ಬಗ್ಗೆ ಸಿಂಪತಿ ತೋರಿಸ್ತಿರಲ್ಲ. ನಿಮಗೆ ಗೊತ್ತಿರಬೇಕು ಈ ಸೋಮಪ್ಪ ಗೌಡನ ಯಾರು ಮರ್ಡರ್ ಮಾಡಿದ್ದಾರೆ ಅಂತ. ಹೇಳ್ರಿ, ನೀವೇ ಹೇಳ್ರಿ. ಈಗ ಮರ್ಡರ್ ಯಾರು ಮಾಡಿದ್ದಾರೆ ಅಂತ ನಿಮ್ಗೆ ಹೇಳೋ ಕೆಲಸ ನಂದಲ್ಲ ಆಫೀಸರ್, ಅದು ನಿಮ್ ಡ್ಯೂಟಿ. ಇದು ನಮ್ ಡ್ಯೂಟಿ, ನಿಮ್ ಡ್ಯೂಟಿ. ಇಂಥ ಕೊಲೆಗಡಕರನ್ನ, ಸಮಾಜ ವಿರೋಧಿಗಳನ್ನ, ದೇಶದ್ರೋಹಿಗಳನ್ನ, ಕಾನೂನು ವಿರೋಧಿಗಳನ್ನ ಕಳ್ಳತನವಾಗಿ ಮೀಟ್ ಮಾಡಿ ಅವ್ರನ್ನೆಲ್ಲ ಹೀರೋಗಳನ್ನಾಗಿ ಮಾಡಿ ಪೇಪರ್ ಅಲ್ಲಿ ಬರೀತೀರಾ. ಆದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ಒಂದೇ ಒಂದು ಕ್ಲೂ ಕೊಟ್ಟಿದ್ರೆ ಇಲ್ಲ ಆಗೋ ಕೊಲೆಗಳನ್ನೆಲ್ಲ ತಡಿತಾ ಇದ್ವಿ. ಕ್ಲೂ ಕೊಡ್ತೀರಾ? ಇಲ್ಲ. ನೋಡಿ ಆಫೀಸರ್, ನಿಮಗೆ ಇನ್ಫಾರ್ಮ್ ಮಾಡೋದು ನನ್ನ ಕೆಲಸ ಅಲ್ಲ. ಸಮಾಜದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಪತ್ರಿಕೆಗಳ ಮೂಲಕ ಬಂದು ಜನಗಳಿಗೆ ತಿಳಿಸೋದು ಮಾತ್ರ ನಮ್ ಕೆಲಸ. ಅಪರಾಧಿಗಳನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡ್ಸೋದು ನಿಮ್ ಕೆಲಸ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಇದು ಅನ್ಯಾಯ? ಹಾಡು ಹಗಲಲ್ಲೇ ಈ ರೀತಿ ಅನ್ಯಾಯ ಕೊಲೆಗಳು ನಡೀತಾ ಇದ್ರೆ ಈ ಊರ್ನಲ್ಲಿ ಹ್ಯಾಗ್ ಸರ್ ಬದುಕೊಂಡು ನಾವು? ಡೋಂಟ್ ವರಿ, ನಮ್ ಕಾರ್ಯಾಚರಣೆನ ನಾವು ಮಾಡ್ತಾನೆ ಇದೀವಿ. ನೀವೇನೋ ಕಾರ್ಯಾಚರಣೆ ಮಾಡಿ ಅವ್ರನ್ನ ಕೊಲ್ತೀರ ಸರ್, ಆದ್ರೆ ಅವರು ನಮ್ ವಿರುದ್ಧ ಸೇಡ್ ತೀರ್ಸ್ಕೊಳ್ತಾರೆ. ಇದು ಹೀಗೆ ಆದ್ರೆ ಹೇಗೆ ಹೇಳಿ ಸರ್? ನೋಡಿ, ಇದು ಆ ಪಾಂಡು ಲೀಡ್ ಮಾಡ್ತಿರೋ ಹೇಮಾವತಿ ದಳದ ಕೆಲಸ ಅಂತ ನಮಗ್ ಚೆನ್ನಾಗಿ ಗೊತ್ತಾಗಿದೆ. ಒಂದಲ್ಲ ಒಂದ್ ದಿವಸ ಅವ್ರನ್ನ ಮಟ್ಟ ಹಾಕಿ ಹಾಕ್ತಿವಿ. ಏನ್ ಮಾಡ್ತಿರೋ ಏನೋ. ಇತ್ತೀಚೆಗೆ ನಾವಂತೂ ಯಾರು ಸರಿಯಾಗಿ ನಿದ್ದೆನೆ ಮಾಡ್ತಾ ಇಲ್ಲ. ಈ ನಮ್ಮ ನಾಡು ತುಂಬಾ ಶಾಂತಿಯುತವಾಗಿತ್ತು. ಹಾಳಾದ್ ಎಲ್ಲಿಂದ ಬಂದು ವಕ್ಕರ್ಸ್ಕೊಂತೋ ಈ ಹಾಳಾದ ಕ್ರಾಂತಿ, ಹಾಳು ಹೋರಾಟ. ಸರ್ ವೆಂಕಟೇಶ್ ಸರ್, ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಾಯ್ತಾ? ಮಾಡಿದ್ದೀನಿ ಸರ್.
ಮಿನಿಸ್ಟ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬಂದ ತಕ್ಷಣ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಓಕೆ ಸರ್, ಒಂದು ನಿಮಿಷ ಮಾತಾಡ್ಬೇಕಿತ್ತು. ನೀವೇನು ಹೊರಡ್ಬೋದು. ಆಯ್ತು, ಬರ್ತೀವಿ ಸ್ವಾಮಿ. ಆಯ್ತಾಯ್ತು, ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀವಿ ಸರ್. ಆಯ್ತಾಯ್ತು. ಮಿಸ್ಟರ್, ಹಲೋ, ಸ್ವಲ್ಪ ನಿಂತ್ಕೊಳ್ರಿ. ಹಲೋ, ಏನ್ರಿ ನೀವು? ಅಷ್ಟೊತ್ತಿಂದ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದು ಕರಿತಾನೆ ಇದ್ದೀನಿ, ನೀವು ಕೇಳಿಸ್ಕೊಳ್ದೆ ಹೋಗ್ತಾನೆ ಇದ್ದೀರಲ್ಲ. ನನಗೆ ಕೇಳಿಸ್ಲಿಲ್ಲ. ಯಾರು ನೀವು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಹತ್ರನಾ? ಹೌದು. ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಪ್ರೆಸ್ ರಿಪೋರ್ಟರ್ ಸ್ನೇಹ ಅಂತ. ಓಹೋ, ಪ್ರೆಸ್ನವರಾ? ನಿಮಗೆ ನನ್ನಂತ ಅನ್ಎಂಪ್ಲಾಯ್ಡ್ ಜೊತೆ ಏನ್ ಮಾತಾಡ್ದಿರುತ್ತೆ ಹೇಳಿ? ಸತ್ಯನ ತುಂಬಾ ಚೆನ್ನಾಗಿ ಮರೆಮಾಚ್ತೀರಿ. ನಿಜವಾಗ್ಲು ನಾನು ಅನ್ಎಂಪ್ಲಾಯ್ಡ್ ರೀ, ಅದಕ್ಕೆ ಕೆಲಸ ಹುಡ್ಕೊಂಡು ಓಡಾಡ್ತಾ ಇದ್ದೀನಿ. ಇಷ್ಟು ದೊಡ್ಡ ಕಾಡಲ್ಲಿ ನೀವು ಕೆಲಸ ಹುಡ್ಕೊಂಡು ಅಲಿತಾ ಇದ್ದೀರಾ. ಈ ಕಾಡಲ್ಲಿ ನಿಮ್ಗೆ ಯಾಕೆ ಕೆಲಸ ಕೊಡ್ತಾರೆ? ಇಟ್ಸ್ ಓಕೆ, ನಿಜ ಹೇಳಿ, ನೀವು ಹೇಮಾವತಿ ದಳದ ಸದಸ್ಯರಲ್ವಾ? ಹೇಮಾವತಿ ದಳನ? ಅದ್ಯಾವ್ದು ನನಗೆ ಗೊತ್ತೇ ಇಲ್ಲ ರೀ. ಹೋಗ್ಲಿ ಬಿಡಿ. ಆ ಸೋಮಪ್ಪ ಗೌಡನ ಸಾವಿಗೆ ನೀವು ಯಾರ ಕಾರಣ ಅಂತ ಹೇಳ್ತೀವಿ? ನಾನೇನ್ ಹೇಳಿ? ನಾನ್ ಹೇಳೋದಕ್ಕೆ ನಾನೇನ್ MLA ನಾ MP ನಾ? ಮೇಡಮ್, ನಾನ್ ಹೇಳಿದ್ರೆ ಯಾರು ಕೇಳಲ್ಲ ಮೇಡಮ್ ನ್ಯೂಸ್ನ. ಕೂಲಿ ಕಾರ್ಮಿಕರು, ಬುಡಕಟ್ಟು ಜನಾಂಗದವರು ಇವ್ರ ಒಲವನ್ನ ಗಳಿಸ್ಕೊಂಡು ಈ ಹೇಮಾವತಿ ತಂಡದ ಲೀಡರ್ ಕಾಮಯ್ಯ ಪಾಂಡುರಂಗ ಇವ್ರು ಮಾಡ್ತಿರೋ ಹೋರಾಟ, ಹಿಂಸೆ ಇದು ಸರಿ ಅನ್ಸುತ್ತಾ ನಿಮ್ಗೆ? ಆದ್ರೆ ಈ ವ್ಯವಸ್ಥೆನ ತಿದ್ದೋಕೆ ಈ ರೀತಿ ಹಿಂಸೆ ಮಾಡೋದು ಸರಿನಾ ಹೇಳಿ? ನಿಮ್ಗೇನ್ ಅನ್ಸುತ್ತೆ? ಮೇಡಮ್, ನನ್ನ ಅಭಿಪ್ರಾಯ ತಗೊಂಡು ನೀವೇನ್ ಮಾಡ್ತೀರಾ ಹೇಳಿ? ನಾನಿನ್ ಬರ್ತೀನಿ ಮೇಡಮ್, ದಯವಿಟ್ಟು ನನ್ ಬಿಟ್ಬಿಡಿ. ರೀ ಮಿಸ್ಟರ್, ನಾನು ಕಾಮಯ್ಯ ಪಾಂಡುರಂಗ ಅವ್ರನ್ನ ಸಂದರ್ಶನ ಮಾಡ್ಬೇಕು. ಪ್ಲೀಸ್ ರೀ, ನೀವು ನನಗೆ ಅವ್ರದ್ದೊಂದು ಇಂಟರ್ವ್ಯೂ ಕೊಡ್ಸಿ. ರೀ, ನಿಮ್ದು ಒಳ್ಳೆ ಕಥೆ ಆಯ್ತಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ರೀ. ರೀ ಮಿಸ್ಟರ್, ಸುಳ್ಳು ಹೇಳ್ಬೇಡ್ರಿ. ನೀವ್ ಹೇಳೋದು ನಿಜ ಅಂತ ನೀವು ವಾದ ಮಾಡಿದ್ರು ನಿಮ್ ಕಣ್ಣಿದ್ಯಲ್ಲ, ಅದು ಸುಳ್ಳು ಅಂತ ಹೇಳ್ತಾ ಇದೆ. ಪೊಲೀಸ್ನವರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ವಿಶೇಷ ಪಡೆ ರಚನೆ ಮಾಡೋ ಸೂಚನೆ ಇದೆ ಅಂತ ಆಫೀಸರ್ ನಾಚಪ್ಪ ಹೇಳ್ತಿದ್ದ. ಇಡೀ ಫಾರೆಸ್ಟ್ನೇ ಕೂಂಬಿಂಗ್ ಮಾಡ್ಬೇಕು ಅಂತ ಆರ್ಡರ್ಸ್ ಆದ್ರೂ ಆಗ್ಬೋದು. ನೀವು ತುಂಬಾ ಹುಷಾರಾಗಿರ್ಬೇಕು. ಸೀನಪ್ಪ, ನೀನ್ ಇದೆಯಲ್ಲ, ನನಗೇನ್ ಯೋಚನೆ? ತೀರಾ ಏನಾರ ಟೆನ್ಷನ್ ಆಯ್ತು ಅಂತ ಇಟ್ಕೋ, ನಿನ್ ತೋಟದ ಮನೆ ಇದೆಯಲ್ಲ. ನನ್ ತೋಟದ ಮನೆನಾ? ನೀನೇನ್ ಯೋಚನೆ ಮಾಡ್ಬೇಡ, ನಾನೇ ನಿನ್ ತೋಟಕ್ಕೆ ಬರಲ್ಲ. ದುಡ್ಡು ಯಾವಾಗ ಕಳಿಸ್ತೀಯ ಹೇಳು? ದುಡ್ಡು ಈಗ ನನ್ನ ಹತ್ರ ಎಲ್ಲಿದೆ? ಅಂದ್ರೆ ಪೇಟೆ ಕಾಯಿ ಹಾಕಿದ್ಮೇಲೆ ಕೊಡ್ತೀನಿ. ಗೋಪಾಲ, ಸರಿ, ನೀ ಹೊರಡು. ಬರ್ತೀನಿ, ಹೊರಡು. ಅಣ್ಣ, ಅವನು ಸೀನಪ್ಪ ಗೌಡ ಅಂತ, ನಮಗ್ ತುಂಬಾ ಬೇಕಾದವನು. ಅದ್ ಸರಿ, ಪೊಲೀಸ್ ರಿಯಾಕ್ಷನ್ ಹೇಗಿತ್ತು? ಅಣ್ಣ, ಏನೇ ಆಗ್ಲಿ, ನೀವು ಆ ಸೋಮಪ್ಪ ಗೌಡನ್ಗೆ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಸಾಯಿಸಬಾರ್ದಾಗಿತ್ತಣ್ಣ. ಅಣ್ಣನಿಗೆ ಎದುರು ಮಾತಾಡ್ತೀಯ ನಿನ್ನ? ಏ ಗೋಪಾಲ, ಗೋಪಾಲ, ಬಿಡೋನ್ನ. ಇಲ್ಲಣ್ಣ, ನಾನಿನ್ ಬಿಡಲ್ಲ. ಇವನ್ ಸುಮ್ಮನೆ ಬಿಡಲ್ಲ ನಾನು. ನೀನ್ ಏನೇ ಮಾತಾಡಿದ್ರು ಎದುರು ಮಾತಾಡ್ತಾನೆ. ಏ ಗೋಪಾಲ, ಬಿಡೋನ್ನ, ಬಿಡ. ಶೇಖರ, ಬಾ ನನ್ನ ಜೊತೆ. ಕೂತ್ಕೋ ಶೇಖರ. ಹೇಗೆ ಹೇಳು, ನಿನ್ನ ಅನುಮಾನ ಏನು ಅಂತ? ಅಲ್ಲಣ್ಣ, ಸಿದ್ಧಾಂತನ ಮುಂದೆ ಇಟ್ಕೊಂಡು ಹೋರಾಟ ಮಾಡ್ತೀನಿ ಅಂದ್ಬಿಟ್ಟು ಈಗ ಬಂದೂಕ್ನ ಮುಂದೆ ಇಟ್ಕೊಂಡು ಪ್ರಾಣ ತೆಗೆಯೋದು, ಇದು ಹೋರಾಟನಣ್ಣ? ನೋಡು ಶೇಖರ್, ಶೋಷಣೆ ಮಾಡೋ ಜನಗಳನ್ನ ಶಿಕ್ಷಿಸೋದು, ಆ ಮೂಲಕ ಜನಗಳನ್ನ ಎಚ್ಚರಿಸೋದಕ್ಕೆ ನಮಗಿದೊಂದು ದಾರಿ. ಬಡವರಿಗೆ ರಕ್ಷಣೆ ಕೊಡೋದು, ತಿಳುವಳಿಕೆ ಹೇಳೋದು ನಮ್ಮ ಈ ಹೋರಾಟದ ಒಂದು ಉದ್ದೇಶ ಅಪ್ಪ. ಈ ದರಿದ್ರದ ವ್ಯವಸ್ಥೆ ಶುದ್ಧ ಮಾಡೋದಕ್ಕೆ ಇದೇ ಸರಿಯಾದ ದಾರಿ. ಈ ಉದ್ದೇಶ ಸರಿ ಅಣ್ಣ, ಆದ್ರೆ ಶಾಂತಿಯಿಂದ ಹೋರಾಡಿ ಸಾಧನೆ ಮಾಡ್ಬೋದಲ್ವಾ? ಜನರನ್ನು ತಿದ್ದೋಕೆ ಸಾಯಿಸೋದೊಂದೇ ಸರಿಯಾದ ದಾರಿನ? ಹಿಂಸೆಯಿಂದ ಬದಲಾವಣೆ ಸಾಧ್ಯ ಇಲ್ಲ. ಪರಿವರ್ತನೆ ಗನ್ನಿಂದ ಆಗಲ್ಲ, ಮನಸ್ಸಿನಿಂದ ಆಗ್ಬೇಕಣ್ಣ. ನೀನ್ ಹೇಳೋದೇನೋ ಸರಿ ಶೇಖರ್, ಶಾಂತಿಯಿಂದ ಹೇಳಕ್ ಹೋದ್ರೆ ಕೇಳೋಷ್ಟು ವ್ಯವಧಾನನೇ ಇಲ್ಲ ಈ ವ್ಯವಸ್ಥೆಗೆ. ನೊಂದಿರೋ ವ್ಯಕ್ತಿ ಇಲ್ಲಿ ಪ್ರಾಣ ಕಳ್ಕೋಬೇಕು,
ಇಲ್ಲ ಅಂದ್ರೆ ಸಿಡಿದ್ ನಿಂತು ಉಗ್ರನಾಗ್ಬೇಕು. ಎಲ್ರೂ ತನ್ನ ನೋವನ್ನ ಕೂಗಿ ಕೂಗಿ ಹೇಳ್ಬೇಕು. ಹಾಗೆ ಇಲ್ಲಿರೋ ಎಲ್ಲಾರ ಮನಸ್ಸುಗಳು ತಮಗಾದ ಅನ್ಯಾಯನ ಕೂಗಿ ಕೂಗಿ ಹೇಳ್ಬೇಕು. ತಮಗಾದ ಅನ್ಯಾಯನ ಬೇರೆ ಯಾರಿಗೂ ಆಗ್ಬಾರ್ದು ಅಂತ ಬಯಸ್ತಾ ಇದ್ದಾರೆ. ಶೇಖರ್, ನಿನಗೆ ಗೊತ್ತಿಲ್ಲ, ನಾನು ಒಂದು ಕಾಲದಲ್ಲಿ ಈ ದೇಶ ಕಾಯೋ ಯೋಧನಾಗಿದ್ದೆ. ನಾನು ಮಿಲಿಟರಿಯಿಂದ ರಿಟೈರ್ಡ್ ಆದಾಗ ಸರ್ಕಾರದವರು ನನಗೊಂದು 5 ಎಕರೆ ಕೃಷಿ ಭೂಮಿ ಕೊಟ್ಟರು. ಆ ಭೂಮಿನ ನಾನು ಹುಡುಕೊಂಡು ಈ ಊರಿಗೆ ಬಂದೆ. ಈ ಊರಲ್ಲಿ ಹುಡುಕ್ತಾ ಇದ್ದಾಗ ನನಗೆ ಅಂತ ಕೊಟ್ಟಿದ್ದ ಭೂಮಿ ಎಲ್ಲಿತ್ತು ಗೊತ್ತಾ? ಈ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ. ಈ ಅರಣ್ಯ ಪ್ರದೇಶದಲ್ಲಿ ನನಗೆ ಯಾಕೆ ಜಾಗ ಕೊಟ್ರು? ಅಧಿಕಾರಿಗಳು ಯಾಕೆ ಈ ರೀತಿ ಮೋಸ ಮಾಡಿದ್ರು ಅಂತ ನಾನು ಕಂಗಾಲಾಗಿದ್ದೆ. ಆಗ ನನಗೆ ಪರಿಚಯ ಆಗಿದ್ದ ವ್ಯಕ್ತಿ ಗೋಪಾಲ. ಅವನಿಗೂ ಇದೇ ರೀತಿ ಮೋಸ ಆಗಿ ತುಂಬಾ ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದ. ಅವನ ಎಲ್ಲಾ ಕಷ್ಟಗಳನ್ನು ನನ್ನ ಹತ್ರ ಹೇಳ್ಕೊಂಡ. ಆಗ ನಾನು ಅವನಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬಿದೆ. ಅದೇ ಊರಿನ ಹಾಲಪ್ಪ ಅನ್ನೋ ವ್ಯಕ್ತಿನ ನನಗೆ ಕರ್ಕೊಂಬಂದು ಪರಿಚಯ ಮಾಡಿಸ್ದ. ಹಾಲಪ್ಪ ಮತ್ತು ಗೋಪಾಲ ನೊಂದವರೆಲ್ಲ ಸೇರಿಕೊಂಡು ಒಂದು ಸಂಘ ಮಾಡಿಕೊಂಡಿದ್ರು. ಆ ಸಂಘಕ್ಕೆ ನನ್ನನ್ನು ನಾಯಕನಾಗಿ ಮಾಡಿದ್ರು. ಕಡೆಗೆ ಮಿಲಿಟರಿನಲ್ಲಿದ್ದ ಕಲಿತ ವಿದ್ಯೆಗಳನ್ನೆಲ್ಲ ನಾನು ಇವ್ರುಗಳಿಗೂ ಹೇಳಿಕೊಟ್ಟೆ. ಹಾಗೆ ನಾವೆಲ್ಲರೂ ಸೇರಿ ಬಡವರ ಉದ್ಧಾರಕ್ಕಾಗಿ, ಸಮಾಜ ಸೇವೆಗಾಗಿ ಈ ಹೇಮಾವತಿ ದಳನ ಅಸ್ತಿತ್ವಕ್ಕೆ ತಂದ್ವಿ. ಹಾಗೆ ಎಲ್ಲಾ ಹೋರಾಟನೂ ನಾವು ಮುಂದುವರ್ಸ್ಕೊಂಡು ಬಂದ್ವಿ. ಎಲ್ಲಾ ಕೆಲಸಗಳಿಗೂ ನಮ್ಗೆ ಜಯನೂ ಸಿಕ್ತು. ಹಾಗೆ ನಮ್ಮ ಹೋರಾಟನ ಮುಂದುವರ್ಸ್ಕೊಂಡು ಬಂದ್ವಿ. ಶ್ರೀಮಂತೆಲ್ಲ ಸೇರಿ ನಮ್ಮನ್ನ ಕ್ರೂರಿಗಳು ಅಂದ್ರು. ಆದ್ರೆ ಬಡವರು ನಮ್ಮನ್ನ ನಾಯಕರು ಎಂದ್ರು. ನಮ್ಮ ಹೋರಾಟನ ಬೆಂಬಲಿಸಿದ್ರು. ಶೇಖರ್, ನಮ್ದೆಲ್ಲ ಒಂಥರ ಕಥೆ ಆದ್ರೆ ಪಾಪ ಈ ಕಾವೇರಿದು ಇನ್ನೊಂಥರ ಕಥೆ. ಇವಳಿಗಾದ ಅನ್ಯಾಯನ ನೆನೆಸ್ಕೊಂಡ್ರೆ ಈ ಡಿಸೆಂಬರ್ ಚಳಿಲು ನನ್ನ ಮೈಯಲ್ಲಿ ರಕ್ತ ಕೊತ 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 ಅಂತ ಕುದಿತಾ ಇದೆ. ಶೇಖರ್, ಕುದಿತಾ ಇದೆ. ಕೇಳು ಕೇಳು, ಇವಳು ನಮ್ಗೆ ಎಂತ ಪರಿಸ್ಥಿತಿಯಲ್ಲಿ ಸಿಕ್ಕದು ಅಂತ ಕೇಳು. ಆ ಮಹಾಬಲ ಅವಳು ಗಂಡನ ಹೇಗ್ ನಡೆಸ್ಕೊಂಡ ಅಂತ ಕೇಳು. ಅದೇ ಮಹಾಬಲ ಇವಳನ್ನ ಹೇಗ್ ಹಾಳು ಮಾಡ್ದ ಅಂತ ಕೇಳು. ಕೇಳು ಶೇಖರ್. ಅವನೇನು ಮಾಡಬೇಡಿ. ಅಯ್ಯೋ, ಅವನೇನು ಮಾಡಬೇಡಿ, ಬಿಟ್ಬಿಡಿ ಬಿಟ್ಬಿಡಿ. ನಿಮ್ ತಮ್ಮಯ್ಯ ಅವ್ರನ್ನೇನು ಮಾಡಬೇಡಿ. ಅವ್ನು ಬಿಟ್ಬಿಡಿ. ನಿಮ್ ತಮ್ಮಯ್ಯ ಅವ್ರನ್ನೇನು ಮಾಡಬೇಡಿ. ಅವ್ರು ಹೊಡೆಯೋದು ಬೇಡಿ ಅಂತ ಹೇಳಿ ನಿಮ್ ತಮ್ಮಯ್ಯ. ಅವ್ರಿಗೆ ಹೇಳಿ ಅವ್ರು ಹೊಡೆಯೋದು. ಬಾ, ನೀವೊಂದು ಮಾತು ಹೇಳಿ. ನೋಡು, ನಾನಿದ್ದೀನಿ. ನಾನಿರೋವರೆಗೂ ಇನ್ ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ. ಬಾ. ಇಲ್ಲ, ನಾನ್ ಬರಲ್ಲ. ನಾನ್ ಬರಲ್ಲ. ಬಾ. ಅಯ್ಯೋ, ನನ್ ಬಿಡಿ, ನಾನ್ ಬರಲ್ಲ. ಅಯ್ಯೋ, ಬಿಡಿ ನನ್ನ. ಏನು ಮಾಡಲ್ಲ.
ಇದು ನಡೆದಿದ್ದು. ಅವತ್ತು ಅಣ್ಣ, ಗೋಪಾಲ, ಹಾಲಪ್ಪ ಇವ್ರು ಬಂದು ನನ್ನನ್ನು ಉಳಿಸಿದ್ರು. ನನ್ನ ಹೃದಯದಲ್ಲಿ ಒಂದು ಬೆಂಕಿ ಜ್ವಾಲೆ ಹತ್ಕೊಂಡು ಉರಿತಾ ಇದೆ. ಆ ಮಹಾಬಲನ ಸುಟ್ಟು ಬೂದಿ ಮಾಡೋವರೆಗೂ ಅದು ಆರಲ್ಲ ಅಣ್ಣ, ಆರಲ್ಲ, ಆರಲ್ಲ, ಆರಲ್ಲ. ಶೇಖರ್, ನಮ್ಗೆ ಸರಿಯಾದ ದಾರಿನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆಯ್ಕೆ ಅನಿವಾರ್ಯ. ಆದ್ರೆ ಬದುಕಲೇಬೇಕು ಅನ್ನೋದು ಅನಿವಾರ್ಯತೆ ಅಲ್ಲ. ನಾವು ಬದುಕಿರೋವರೆಗೂ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದೇ ನಮ್ಮ ಗುರಿ, ನಮ್ಮ ಉದ್ದೇಶ ಅಲ್ವಾ ಅಣ್ಣ? ನೀನ್ ಹೇಳೋದು ಸರಿ ಗೋಪಾಲ. ಅಣ್ಣ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಗೋಪಾಲ, ಆ ಮಹಾಬಲ ಕರಿಕಲ್ ಘಟ್ಟ ಹತ್ರ ಬರ್ತಾ ಇದ್ದಾನಂತೆ. ಅಣ್ಣ, ಒಳ್ಳೆ ಅವಕಾಶ ಇವತ್ತು ಅವನ್ನ ಮುಗಿಸ್ಬೋಣ. ಕಾವೇರಿ, ನೀನ್ ಎದೆಲ್ ಉರಿತಿರೋ ದ್ವೇಷದ ಬೆಂಕಿನ ಇವತ್ತು ಆರಿಸ್ಕೊಂಡಿದ್ದು. ಗೋಪಾಲ ಅಣ್ಣ, ಬಾ ಹೋಗೋಣ. ಶೇಖರ, ನೀ ಇಲ್ಲೇ ಇರೋ. ಅಣ್ಣ ನಾನು ಬರ್ತೀನಣ್ಣ. ನಿನ್ನೆ ರಾತ್ರಿ ತುಂಬಾ ಯೋಚನೆ ಮಾಡಿದೆ. ನಿಮ್ ದಾರಿನೇ ಸರಿ ಅನ್ನಿಸ್ತು. ನಾನು ಬರ್ತೀನಣ್ಣ. ಶೇಖರ್, ನಿನ್ನೆ ರಾತ್ರಿ ನಿನ್ ಜೊತೆ ಒಂದು ಹುಡುಗಿ ಮಾತಾಡ್ತಾ ಇದ್ಲು. ಯಾರವಳು? ಓ ಅದಾ, ಅವಳು ಪ್ರೆಸ್ ರಿಪೋರ್ಟ್ರು. ಅವಳು ನಂಗೆ ನೆನ್ನೆ ಪರಿಚಯ ಆಗಿದ್ದು. ನಿಮ್ದೆಲ್ಲ ಇಂಟರ್ವ್ಯೂ ಮಾಡ್ಬೇಕಂತೆ, ಹಾಗಾಗಿ ನನ್ನ ಹತ್ರ ಮಾತಾಡ್ತಾ ಇದ್ಲು. ನೋಡು ಶೇಖರ್, ಏನಣ್ಣ? ಹೊರಗಿನವ್ರ ಪರಿಚಯ ನಮಗೆ ಜಾಸ್ತಿ ಬೇಕಾಗಿಲ್ಲ. ಸರಿ ಅಣ್ಣ. ಇದೇ ಲಾಸ್ಟ್ ವಾರ್ನಿಂಗ್. ಆಯ್ತಣ್ಣ. ಗೊತ್ತಾಯ್ತಾ? ಸರಿ, ಎಲ್ರು ಹೋಗೋಣ ಬನ್ನಿ. ಅಣ್ಣ ನಡ್ರಣ್ಣ. ಪಾಂಡುರಂಗ, ನಾನು ಏನೂ ಮಾಡಬೇಡ, ಬೇಡ. ನೀನು ಕೇಳಿದಷ್ಟು ಹಣ ಕೊಡ್ತೀನಿ. ಅಯ್ಯೋ
ಬೇಡ ನಾನು ಬಿಟ್ಬಿಡಿ. ಏನು ಮಾಡ್ಬೇಕ ಬಿಟ್ಬಿಡ್ಬೇಕಾ? ಗೋಪಾಲ, ನಾನಿವಾಗ ಇವನ್ನ ಶೂಟ್ ಮಾಡಿ ಮುಗಿಸ್ಬಿಡ್ತೀನಿ. ಅಣ್ಣ, ಈ ಪಾಪಿನ ನಾನ್ ಮುಗಿಸ್ಬಿಡ್ತೀನಿ. ಶೂಟ್ ಮಾಡೋ ಇವನ್ನ, ಶೂಟ್ ಮಾಡೋ, ಮಾಡು, ಮುಗಿಸು ಇವನ್ನ. ಮಹಾಬಲ, ನೋಡಿದ್ಯಾ? ಇವತ್ತು ನನ್ನ ಮನಸ್ಸಿಗೆ ಶಾಂತಿ ಸಿಕ್ತು. ಸಾರಿ. ಹಲೋ ಶೇಖರ್. ಹಾಯ್. ಏನು ಸಾಮಾನೆಲ್ಲ ಪರ್ಚೇಸ್ ಮಾಡಿದ್ರಾ? ಎಷ್ಟುಂದ? ಹೌದು, ನೀವ್ ಎಷ್ಟು ಜನ ಇದ್ದೀರಿ? ಹೌದು, ನಿಮ್ಗೆ ಯಾಕೆ? ಹೋಗ್ಲಿ, ನಾನು ಹೇಳಿದ ಕೆಲಸ ನೀವು ಮಾಡಿದ್ರಾ? ಏನು? ಅಲ್ಲ, ನೀವು ಎಷ್ಟು ಜನ ಇದ್ದೀರಾ ಅಂತ ಕೇಳ್ದೆ. ನಾವ್ ಎಷ್ಟು ಜನ ಇದೀವಿ ಅನ್ನೋ ವಿಷಯ ನಿಮಗ್ ಬೇಡ. ಹೋಗ್ಲಿ ಬಿಡಿ. ನಾನು ನಿಮ್ಮ ಲೀಡರ್ ಪಾಂಡು ಅವ್ರದೊಂದು ಇಂಟರ್ವ್ಯೂ ಬೇಕು ಅಂತ ಹೇಳಿದ್ದೆ. ಏನ್ ಮಾಡಿದ್ರಿ? ಅದು ಸಾಧ್ಯ ಇಲ್ಲ ಸ್ನೇಹ ಅವರೇ, ಖಂಡಿತ ಸಾಧ್ಯ. ಹೇಳಿಗಳು ನೀವು. ಏನ್ ಹೇಳ್ತಾ ಇದೀರ ಸ್ನೇಹ? ಹೌದು ರೀ, ಹೇಳಿಗಳು ನೀವು. ನೀವು ಮಾಡಿರೋ ಕೆಲಸನ ಒಪ್ಕೊಳ್ಳುವಂತ ಧೈರ್ಯ ನಿಮ್ಗೆ ಯಾರಿಗೂ ಇಲ್ಲ. ಎಷ್ಟು ದಿನ ಅಂತ ಈ ರೀತಿ ಮುಸ್ಕಲೆ ಗುದ್ದಾಟ ಮಾಡ್ತಾ ಇರ್ತೀರ ನೀವು? ಹೇಳಿ ಶೇಖರ್, ಮಹಾಬಲನ ಅಷ್ಟೊಂದು ಕ್ರೂರವಾಗಿ ಕೊಂದಿದ್ದೀರಲ್ಲ, ಇದು ಬೇಕಿತ್ತ ನೀವು? ಹೇಳಿ ಶೇಖರ್. ಸ್ನೇಹ, ನೀವು ನನ್ನ ಡಿಸ್ಟರ್ಬ್ ಮಾಡ್ತಿದ್ದೀರಾ, ಪ್ಲೀಸ್. ಶೇಖರ್, ನಿಮ್ ಗ್ಯಾಂಗ್ನವ್ರು ಮಾಡ್ತಿರೋ ಕೆಲಸದಿಂದ ನಿಮ್ಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ಅನ್ಸ್ತಿಲ್ವಾ? ಇಲ್ಲ. ಮಿಸ್ಟರ್ ನಾಚಪ್ಪ, ನಿಮ್ಮಿಂದ ಹೀಗಾಗತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಟ್ಸ್ ಡಿಸ್ಗಸ್ಟಿಂಗ್ ಐ ಸರ್. ಸರ್, ಐ ಆಮ್ ಸಾರಿ ಸರ್. ಆ ಸೋಮಪ್ಪಗೌಡನ ಕೊಲೆ ಮಾಡಿದ್ಮೇಲೆ ಅವರು ಜಾಗ ಬದಲಾಯಿಸಿದ್ದಾರೆ. ನಾವು ಹುಡುಕ್ತಾನೆ ಇದ್ದೀವಿ, ಆದ್ರೆ ಆ ಮಹಾಬಲನ ಮೇಲೆ ಅವರು ಈ ರೀತಿ ದಾಳಿ ಮಾಡ್ತಾರೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಸರ್. ನಾಚಪ್ಪನವರೇ, ಒಂದ್ ಹಿಂದೆ ಒಂದು 2 ಕೊಲೆಗಳಾಗೋಗಿವೆ. ನಿನ್ನೆ ಹೋಮ್ ಮಿನಿಸ್ಟ್ರು ಮೀಟಿಂಗ್ ನಲ್ಲಿ ಯದ್ವಾ ತದ್ವಾ ಬೈದ್ರಲ್ರಿ ಎಲ್ರಿಗೂ ಬಾಯಿಗೆ ಬಂದಂಗೆ. ಮೇಲಿಂದ ಫೋರ್ಸ್ ತರಿಸಿ ಕಾಡೆಲ್ಲ ಕೂಂಬಿಂಗ್ ಮಾಡೋದಕ್ಕೆ ನನ್ನ ಹತ್ರನೇ ಪ್ಲಾನ್ ಕೇಳ್ತಾ ಇದ್ದಾರೆ. ಹಾಗೇನಾದ್ರೂ ಆಗ್ಬಿಟ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಏನೋ. ಸಾರಿ ಸರ್, ಹಾಗಾಗೋದಕ್ಕೆ ನಾನು ಬಿಡೋದೇ ಇಲ್ಲ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಐ ವಿಲ್ ವರ್ಕ್ ಹಾರ್ಡ್. ಓಕೆ, ನಿಮ್ ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂತು? ಸರ್, ಆ ಸೋಮಪ್ಪಗೌಡನ ಮರ್ಡರ್ ಕೇಸ್ನಲ್ಲಿ ಹೇಮಾವತಿ ದಳದವ್ರ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಆ ದಳದಲ್ಲಿ ಯಾರ್ಯಾರಿದ್ದಾರೆ ಅಂತಾನೂ ನಾನು ಕಂಡು ಹಿಡಿದಿದ್ದೀನಿ ಸರ್. ಆ ದಳನ ಲೀಡ್ ಮಾಡ್ತಿರೋನು ಪಾಂಡುರಂಗ ಅಂತ ಒಬ್ಬ ಮಾಜಿ ಸೈನಿಕ ಸರ್. ದಳದವ್ರಿಗೂ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾನೆ ಸರ್. ಅದೆಲ್ಲ ಕಂಡು ಹಿಡಿದಿದ್ದೀನಿ ಸರ್. ಸರ್, ಅವರು ಮಕ್ಕಿನ ಮನೆ ಫಾರೆಸ್ಟ್ ಅಲ್ಲಿ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಸರ್. ಹೌದಾ ಸರ್?
ಅವರಿಂದ ಕೊಲೆಯಾದ ವ್ಯಕ್ತಿಗಳ ಮೇಲೆಲ್ಲ ದಳದವರ ಪರ್ಸನಲ್ ರಿವೆಂಜ್ ಕೂಡ ಇದೆ ಅಂತ ನನಗೆ ಗೊತ್ತಾಗಿದೆ ಸರ್. ಓಹೋ, ಇಸ್ ಇಟ್? ಎಸ್ ಸರ್. ನಿಮ್ ಕೆಲಸ ಈಸಿ ಆಗ್ಬೇಕು ಅಂತಂದ್ರೆ ನೀವು ಲೋಕಲ್ ಜನದ ವಿಶ್ವಾಸ ತಗೋಬೇಕು. ಎಸ್ ಸರ್, ಹಾಗೆ ಮಾಡ್ತೀನಿ ಸರ್. ಓಕೆ, ಬಿ ಅಲರ್ಟ್. ಐ ವಾಂಟ್ ಗುಡ್ ರಿಸಲ್ಟ್ಸ್.
ಅಣ್ಣ ರಾಜನ ಪೊಲೀಸರು ಮುಗಿಸ್ಬಿಟ್ರಂತೆ. ಮುಗಿಸ್ಬಿಟ್ರಂತ? ರಾಜನ್ ಬ್ಯಾಗಲ್ಲಿ ವೆಪನ್ಸ್ ಇತ್ತು ಅಂತ ಜನ ಆಡ್ಕೋತಾ ಇದ್ದಾರೆ. ಅಂದ್ರೆ ನಮಗ್ ಸೇರ್ಬೇಕಾದ ವೆಪನ್ಸ್ ಎಲ್ಲ ಪೊಲೀಸ್ನವ್ರ ಕೈಗೆ ಸೇರ್ಕೊಳ್ತಾ? ರತ್ನಗಿರಿ ಸಮುದ್ರ ತೀರದಿಂದ ವೆಪನ್ಸ್ನೆಲ್ಲ ತಂದು ಮಂಗಳೂರು ಮೂಲಕ ಇಲ್ಲಿಗೆ ಬಂದಿದ್ದ. ಅವನು ನಮಗೋಸ್ಕರ ಸತ್ತೋದ್ನಲ್ಲ. ಹಾಲಪ್ಪ ಅಣ್ಣ ಆ ಸೀನಪ್ಪನ ಮನೆಗೆ ಹೋಗಿ ದುಡ್ಡು ಇಸ್ಕೊಂಡ್ ಬಾ. ಅಣ್ಣ ಅವನ್ ಎಲ್ಲಿ ಸಿಗ್ತಾನೆ? ಅವನು ತೋಟದ ಮನೆಯಲ್ಲಿ ಇರ್ತಾನೆ. ಆದ್ರೆ ಹುಷಾರ್. ಸರಿ ಅಣ್ಣ. ಈ ರಿವಾಲ್ವರ್ ತಗೊಂಡೋಗು. ಓಕೆ ಅಣ್ಣ. ಏನ್ ಸ್ವಾಮಿ ನಾಚಪ್ಪನವ್ರೆ, ಎಂತ ಕೆಲಸ ಆಗೋಯ್ತು. ನಾನು ಅಷ್ಟೊಂದು ಸಹಕಾರ ಕೊಟ್ಟು ಇನ್ಫಾರ್ಮೇಶನ್ ಕೊಟ್ಟು ಎಲ್ಲ ಮಾಡಿದ್ರು ಕೂಡ ನನ್ನ ಮನೆ ಮುಂದೆ 2 ಹೆಣಗಳು ಬಿದ್ದೋಗಿದೆಯಲ್ಲ, ಅದರಲ್ಲೂ ಒಬ್ಬ ಏಟಿಂದ ಓಡೋಗಿದ್ದಾನೆ. ಸತ್ತೋಗಿದ್ರೆ ಹಾಳಾಗೋಗಿತ್ತು. ಅವ್ನ್ ಗ್ಯಾಂಗ್ನವ್ರಿಗೆ ಹೇಳಿ ನಾನು ಸುಮ್ಮನೆ ಬಿಡ್ತಾನಾ? ಎಂತ ಕೆಲಸ ಮಾಡಿದ್ರಿ ನೀವು? ನೀವ್ ಯಾಕೆ ತಲೆ ಕೆಡ್ಸ್ಕೊಳ್ತೀರಿ ಸೀನಪ್ಪನವ್ರೆ? ಸತ್ತೋದ ನಿನ್ ಮಹಾಪುರುಷನ, ದೇಶದ್ರೋಹಿ ಅವನು, ಟೆರರಿಸ್ಟ್. ಹೋದ್ರೆ ಹೋಗ್ತಾನೆ, ಸಾಯ್ಲಿ ಬಿಡಿ. ಏಟಿಂದ ಎಲ್ಲಿ ಹೋಗ್ತಾನೆ? ಯಾವ್ದಾರು ಹಾಸ್ಪಿಟಲ್ ಇರ್ತಾನೆ, ನಮ್ಮವ್ರು ಕಂಡಿಡ್ದೆ ಕಂಡಿತಾರೆ. ಇಲ್ಲಾಂದ್ರೆ ಯಾವ್ದಾರು ಕಾಡಲ್ಲಿ ಬಿದ್ದಿರ್ತಾನೆ. ಬಂದ್ರೆ ಸರ್ ನೋಡು, ನೀನು ಅವನಿಗೆ ಕಾಲಿಗೆ ಏಟ್ ಬಿದ್ದಿದೆ, ಬ್ಲಡ್ ಎಲ್ಲ ಚೆಲ್ಲಿರುತ್ತೆ. ಫಾಲೋ ಮಾಡ್ಕೊಂಡೋಗು. ಎಲ್ಲರೂ ಕಾಡಲ್ಲಿ ಇರ್ತಾನೆ, ಹುಡ್ಕೊಂಡು ಹೋಗು. ಆಯ್ತು ಸರ್. ನೀನು ಎಲ್ಲ ಹಾಸ್ಪಿಟ್ಲ್ಗೆ ಇನ್ಫಾರ್ಮ್ ಮಾಡು. ಕಾಲಿಗೆ ಬುಲೆಟ್ ಏಟ್ ಬಿದ್ದಿರೋ ಯಾರಾದ್ರು ಬಂದ್ರೆ ಇಮಿಡಿಯೇಟ್ ಆಗಿ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳು. ಓಕೆ ಸರ್. ಹೋಗು. ನೀವಿಬ್ರು ಬಂದ್ರೆ ಇಲ್ಲಿ ಸರ್. ನೋಡ್ರಿ ಸೀನಪ್ಪನವ್ರೆ, ಇವರಿಬ್ಬರು ನಿಮ್ ಮನೆ ಸುತ್ತಲೂ ಕಾವಲಿಗೆ ಇಟ್ಟಿರ್ತೀವಿ. ಅವ್ರ ಕೈಲಿ ರೈಫಲ್ ಇರುತ್ತೆ. ನಿಮ್ ಪ್ರಾಣಕ್ಕೆ ಏನು ಅಪಾಯ ಇರಲ್ಲ. ನೀವು ಧೈರ್ಯವಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಆಗಿರಿ. ಓಕೆ? ನಿಮ್ಗೇನು ತೊಂದರೆ ಆಗಲ್ಲ. ನಮಸ್ತೆ ಸರ್. ಓ, ಪ್ರೆಸ್ನವರು ಇಲ್ಲಿಗೂ ಬಂದ್ರಾ? ಏನ್ ಸರ್, ನೀವೆಲ್ಲಿರ್ತೀರೋ ನಾವು ಅಲ್ಲೇ ಇರ್ತೀವಿ. ಸರ್, ಒಬ್ಬನೇ ಎನ್ಕೌಂಟರ್ ಮಾಡಿದ್ರಿ, ಇನ್ನೊಬ್ಬ ಏನಾದ? ಅವನ್ ತಪ್ಪಿಸ್ಕೊಂಡ್ಬಿಟ್ಟ. ಆದ್ರೂ ಸರ್, ನೀವು ಅವನನ್ನ ಜೀವಂತವಾಗಿ ಹಿಡಿಬೇಕಾಗಿತ್ತಲ್ವಾ? ನೋಡಿ, ನಮ್ ಕಡೆಯವರು ಅವ್ರನ್ನ ಸರೆಂಡರ್ ಆಗಿ ವೆಪನ್ಸ್ ನ ಡ್ರಾಪ್ ಮಾಡಿ ಅಂತ ಪದೇ ಪದೇ ಹೇಳ್ತಾ ಇದ್ರು. ನಮ್ಮವ್ರ ಮಾತನ್ನ ಅವ್ರಿಗೆ ಕೇಳಲೇ ಇಲ್ಲ. ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡಿದ್ರು. ನಾವು ಫೈರ್ ಓಪನ್ ಮಾಡೋದಕ್ಕೆ ಮುಂಚೆ ಅವರೇ ನಮ್ಮಲ್ಲಿ ಫೈರ್ ಓಪನ್ ಮಾಡಿದ್ರು. ಜೀವ ರಕ್ಷಣೆಗೋಸ್ಕರ ನಾವು ಚಾರ್ಜ್ ಮಾಡ್ಬೇಕಾಯ್ತು. ಪಾಪ ಸರ್, ಸೋ ಸ್ಯಾಡ್. ನೋಡಿದ್ರ, ಅವ್ರ ಬಗ್ಗೆ ನಿಮ್ಗೆ ಎಷ್ಟೊಂದು ಸಿಂಪತಿ ಇದೆ. ಅದೇ ನಮ್ ಕಡೆ ಯಾರಾದ್ರೂ ಸತ್ತೋಗಿದ್ರೆ ನೀವು ಇಷ್ಟೊಂದು ಸಿಂಪತಿ ತೋರಿಸ್ತಾ ಇದ್ರ? ನೀವು ತೋರಿಸ್ತಾ ಇರ್ಲಿಲ್ಲ. ಅಷ್ಟೇ ಯಾಕ್ರಿ, ಪಕ್ಕದ ರಾಜ್ಯದಲ್ಲಿ 55 ಜನನ ಈ ಟೆರರಿಸ್ಟ್ಗಳು ಸಾಯಿಸಿದ್ರಲ್ಲ. ನೀವು ಏನಾದ್ರೂ ಒಂದೇ ಒಂದು ವರ್ಡ್ ಆದ್ರೂ ಎಡಿಟೋರಿಯಲ್ ಕಾಲಮಲ್ಲಿ ಅವ್ರ ಸಿಂಪತಿ ಬಗ್ಗೆ ಏನಾದ್ರೂ ಬರೆದ್ರ? ಬರೆಯಲ್ಲ ನೀವು. ಖಂಡಿತ ಯಾರಾದ್ರೂ ಆಯ್ತು, ಪ್ರಾಣ ತೆಗೆಯೋದನ್ನ ನಾನು ಖಂಡಿಸ್ತೀನಿ ಸರ್. ತಪ್ಪು ತಪ್ಪೇ, ಅದರಲ್ಲಿ ಸಿಂಪತಿ ಎಲ್ಲ ಏನ್ ಬಂತು? ನೀವೇನ್ ಮಹಾ ಹೇಳಿ, ಎಲ್ಲಾ ಪೇಪರ್ನವರು ಅಷ್ಟೇ. ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರ ಬಗ್ಗೆ ಹಾಗೆ ಹೀಗೆ ಅಂತ ಅವ್ರನ್ನ ಹೊಗಳಿ ಬರೀತೀರಿ. ಅದೇ ನಮ್ ಕಡೆಯವರು ಎಷ್ಟೇ ಒಳ್ಳೆ ಕೆಲಸ ಮಾಡಿರ್ಲಿ, ಒಂದೇ ಒಂದು ವರ್ಡ್ ಆದ್ರೂ ಅವ್ರನ್ನ ಹೊಗಳಿ ಬರೆಯೋದಿಲ್ಲ, ಅವ್ರನ್ನ ತೆಗಳೆ ಬರೀತೀರಾ? ಇರಬಹುದು ಸರ್, ನಾನು ಇಲ್ಲ ಅಂತ ಹೇಳ್ತಿಲ್ವಲ್ಲ. ನೋಡಿ, ನಿಮ್ಮ ಹತ್ರ ಆರ್ಗ್ಯೂ ಮಾಡಕ್ ನಮ್ ಟೈಮ್ ಇಲ್ಲ. ನನ್ನ ಹೈಯರ್ ಆಫೀಸರ್ ಕಾಯ್ತಿರ್ತಾರೆ, ನಾನು ಬರ್ತೀನಿ. ಏನ್ ಗೋಪಾಲ, ಈ ಹಾಲಪ್ಪ ಇನ್ನು ಬರಲೇ ಇಲ್ಲ? ಅಣ್ಣ, ಏ ಹಾಲಪ್ಪ, ಏನಾಯ್ತು? ಅಲ್ಲೇ ಮಲ್ಕೊ. ಹುಷಾರು, ಮಲ್ಕೊಳ. ಏ ಗೋಪಾಲ, ಕಾಟನ್ ಕೊಡ ಬೇಗ.
ಏನಾಗಲ್ಲ, ಆಗೋಯ್ತೀರ. ಗೋಪಾಲ, ಅಣ್ಣ, ಗುಂಡು ಕಾಲ್ಗೆ ಸವರ್ಕೊಂಡು ಹೋಗಿದೆ ಅಷ್ಟೇ. ರಕ್ತ ಜಾಸ್ತಿ ಹೋಗಿರೋದ್ರಿಂದ ಸುಸ್ತಾಗಿದ್ದಾನೆ ಇವನು. ಅಲ್ಲಪ್ಪ ಅಲ್ಲಪ್ಪ, ಪೊಲೀಸ್ನವ್ರು ಅವರೇ ಬಂದಿದ್ರು ಅಥವಾ ಅವನೇ ಏನಾದ್ರು ಕರ್ಸಿದ್ನ? ಇಲ್ಲ ಗೋಪಾಲ್, ಆ ಸೀನಪ್ಪನೇ ಪೊಲೀಸರನ್ನ ಕಳ್ಸಿದಾನೆ. ನಾವು ತೋಟದ ಮನೆಗೆ ಹೋಗುವಾಗ ಹುಷಾರಾಗೆ ಹೋದ್ವಿ. ಅಲ್ಲಿ ಪೊಲೀಸರು ಬರೋ ಸುಳಿವಿರ್ಲಿಲ್ಲ. ಆದ್ರೆ ತೋಟದ ಮನೆಗೆ ಹೋಗೋ ವಿಷಯ ನಮಗ್ ಬಿಟ್ರೆ ಆ ಸೀನಪ್ಪನಿಗೆ ಗೊತ್ತಿರೋದು. ಅಣ್ಣ, ಆಫೀಸರ್ ನಾಚಪ್ಪನ್ ಜೊತೆ ಸೀನಪ್ಪ ಮಾತಾಡ್ತಿದ್ದು ನಾನು ನೋಡ್ದೆ ಅಣ್ಣ. ಶೇಖರ್, ಮೊದ್ಲೇ ಯಾಕೆ ಈ ವಿಷಯ ನನ್ಗೆ ಹೇಳಲಿಲ್ಲ? ಅಣ್ಣ, ಆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿರೋದು ಅವನೇ. ನಮ್ಮ ಖರಾಮ್ ನನ್ ಮಗ. ನೋಡಿ, ನಾವು ಅವನ್ನ ಸುಮ್ಮನೆ ಬಿಡಬಾರ್ದು. ಹೌದು, ಅವನು ತುಂಬಾ ಹುಡುಗಾಟ ಆಡ್ಬಿಟ್ಟ ನಮ್ ಜೊತೆ. ಅವನನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಹಾಲಪ್ಪ ಅಣ್ಣ, ಸುರೇಶ ಸತ್ತಿದ್ ನಿಜ ಏನು? ಕನ್ಫರ್ಮ್ ಏನೋ? ಹೌದಣ್ಣ. ಎಲ್ರೂ ಆ ಸುರೇಶನ ಆತ್ಮಕ್ಕೆ ಶಾಂತಿ ಕೋರೋಣ. ಯಾರ್ ನೀವು? ಏನ್ ಬೇಕು ನಿಮ್ಗೆ? ನಾವ್ ಯಾರಾದ್ರೂ ನಿಮ್ಗೇನು? ನಮ್ ಸೀನಪ್ಪನವ್ರ ಬಗ್ಗೆ ಪೇಪರ್ ನಲ್ಲಿ ಬರೆದ್ರೆ ಸರಿಗಿರಕ್ಕಿಲ್ಲ. ಓ, ನೀವು ಅವ್ರ ಚೀಲಗಳ? ಏಯ್, ಮಾತಾಡ್ಬೇಡಿ. ನಾನೊಬ್ಳು ಪ್ರೆಸ್ ರಿಪೋರ್ಟರ್, ಅಂದ್ರೆ ಜರ್ನಲಿಸ್ಟ್. ನನಗೆ ಅದು ಬರಿಬೇಡ ಇದು ಬರಿಬೇಡ ಅಂತ ಹೇಳೋದಕ್ಕೆ ನೀವಿಬ್ರು ಯಾರು? ಹೋಗ್ರ. ಏ ಹುಡುಗಿ, ನಾಲ್ಗೆ ಉದ್ದ ಆಗ್ತಿದೆ, ಹೇಳ್ದಷ್ಟು ಕೇಳು. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಇಬ್ರು? ಏನ್ರ ಮಾಡ್ತೀರಾ? ಸ್ಕೌಂಟ್. ಬಾ. ಬರಲೇ ಓಡೋಣ. ಅಣ್ಣ, ಆ ಸೀನಪ್ಪನ್ನ ಮುಗಿಸಿ ನಾವ್ ಈ ಜಾಗ ಖಾಲಿ ಮಾಡ್ಬೇಕು. ಸರಿ ಅಣ್ಣ. ಇನ್ 2 ದಿವಸದಲ್ಲಿ ಆ ಕೆಲಸ ಮುಗಿಬೇಕು. ಸರಿ ಅಣ್ಣ. ಅಣ್ಣ, ನಾನು ಬರ್ತೀನಿ. ಬೇಡ ಹಾಲಪ್ಪ, ನಿನ್ ಕಾಲ್ ಗಾಯ ಇನ್ನೂ ವಾಸಿ ಆಗಿಲ್ಲ. ಅಣ್ಣ, ನನ್ನ ಕಾಲಿನ ಗಾಯ ವಾಸಿ ಆಗ್ತಾ ಬರ್ತಿದೆ. ಈಗ ನಾನು ಪಕ್ಕ ಪರ್ಫೆಕ್ಟ್. ಅದೆಲ್ಲ ಸರಿ. ಈಗ ನಾವು ಎಲ್ಗಣ್ಣ ಹೋಗೋದು? ಕೊಲ್ಲೂರು ಅಥವಾ ಮರ್ಕೆರೆ ಕಡೆ ಹೊಟ್ಟೋಗೋಣ. ಅದಕ್ಕೆ ಬೇಕಾದ ಏರ್ಪಾಟ್ ಮಾಡು. ಸರಿ ಅಣ್ಣ, ನಾವೊಂದು ಕ್ಷಣನೂ ಇಲ್ಲಿ ಇರಬಾರ್ದು. ಇಮಿಡಿಯೇಟ್ ಆಗಿ ಓಡೋಣ. ಅಂದಾಗೆ ಗೋಪಾಲ, ಅಣ್ಣ, ಆ ಸೀನಪ್ಪನ್ನ ಅಬ್ಸರ್ವ್ ಮಾಡು. ಆದ್ರೆ ಹುಷಾರ್. ಆಯ್ತಣ್ಣ. ಶೇಖರ್, ಅಣ್ಣ, ಮುಂದಕ್ಕೆ ನಮ್ಮ ತಂಡದಲ್ಲಿ ಎಲ್ಲಾ ಆಕ್ಟಿವಿಟೀಸ್ ನಲ್ಲೂ ನೀನ್ ಇಂಟ್ರೆಸ್ಟ್ ಇಟ್ಟು ಓಡಾಡ್ಬೇಕು. ಯಾಕೆಂದ್ರೆ ತಂಡನ ಲೀಡ್ ಮಾಡ್ಬೇಕಾಗಿರೋನು ಮುಂದಕ್ಕೆ ನೀನೆ. ಸರಿ ಅಣ್ಣ. ಅದೇ ಅಣ್ಣ,
ನಮ್ ತಂಡನ ಉಳಿಸಿ ಬೆಳೆಸೋದಿಕ್ಕೆ ಹಾಲಪ್ಪ ಇದ್ದಾರೆ, ಗೋಪಾಲ್ ಇದ್ದಾರೆ. ಅವರಿಬ್ಬರಿಗಿಂತ ಸಾಮರ್ಥ್ಯ ನನಗಿದೆಯಾ ಅಣ್ಣ? ನೀನ್ ಹೇಳೋದೇನೋ ಸರಿ ಶೇಖರ್, ಅವರಿಬ್ರು ನಿನಗಿಂತ ಸಾಮರ್ಥ್ಯರೇ, ಆದ್ರೆ ತಂಡನ ಲೀಡ್ ಮಾಡೋ ಲೀಡರ್ಶಿಪ್ ಕ್ವಾಲಿಟೀಸು ಅವರಲ್ಲಿಲ್ಲ. ತಂಡದಲ್ಲಿ ಹೆಚ್ಚಿಗೆ ಓದಿರೋನು ನೀನು, ಮೇಲಾಗಿ ಬುದ್ಧಿವಂತ. ವಯಸ್ಸು ನಿನಗಿನ್ನು ಚಿಕ್ಕದು. ಹೋರಾಟದಲ್ಲಿ ಮುನ್ನುಗ್ಗಿದ್ರೆ ನಿನಗೆ ಅನುಭವ ಬರುತ್ತೆ. ಅದಕ್ಕೇನಣ್ಣ ಯಾವಾಗ್ಲೂ ನೀವು ನನ್ನ ಜೊತೆ ಇರ್ತೀರಲ್ಲ. ನಾನೇನೋ ಇರ್ತೀನಿ ಶೇಖರ್. ಇವತ್ತಲ್ಲ ನಾಳೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತಂಡನ ಲೀಡ್ ಮಾಡೋದಿಕ್ಕೆ ನೀನ್ ರೆಡಿಯಾಗಿರ್ಬೇಕು. ಆಯ್ತಣ್ಣ, ನಾನು ಸಿದ್ಧನಾಗಿದ್ದೀನಿ. ಒಂದ್ ಮಾತು ಹೇಳ್ತೀನಿ ತಿಳ್ಕೊ, ನಮಗೆ ವ್ಯಕ್ತಿ ಮುಖ್ಯ ಅಲ್ಲ, ಸಿದ್ಧಾಂತ ಮುಖ್ಯ, ಹೋರಾಟ ಮುಖ್ಯ. ಜ್ಞಾಪಕದಲ್ಲಿಟ್ಕೋ. ಬೇಡ ನಾಚಪ್ಪನವ್ರೆ, ನೀವಿಲ್ಲೇ ಇದ್ಬಿಡಿ. ನೀವಿಲ್ಲೇ ಇದ್ರೆ ನನಗೆ ಭಯ ಇರೋದಿಲ್ಲ, ಇಲ್ಲದೆ ಇದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ಪ್ಲೀಸ್ ನೀವೇನ್ ಹೆದರ್ಬೇಡಿ, ನಮ್ಮವ್ರು ಇಲ್ಲಿ ಬರ್ತಾರೆ. ನಾಚಪ್ಪನವ್ರೆ, ನೀನು ಆ ಪೊಲೀಸ್ ಆಫೀಸರು ಸೇರ್ಕೊಂಡು ನಮ್ಮನ್ನು ಮುಗಿಸಕ್ ನೋಡ್ತಿದ್ದೀರಾ? ನಾವು ನಿಮ್ಮನ್ನ ಉಳಿಸೋದಿಲ್ಲ. ಇಲ್ಲ ನಿಮ್ಮನ್ನ ಮುಗಿಸ್ತೀವಿ. ಏನೋ ಅಂದೆ? ನಾನ್ ಸತ್ರ ಪರವಾಗಿಲ್ಲ, ಇಲ್ಲ ನನ್ನ ತಂಡದವ್ರನ್ನ ಸುಮ್ಮನೆ ಬಿಡ. ಬೇಡ. ಏನ್ ಸೀನಪ್ಪನವ್ರೆ, ಹೇಗಿದ್ದೀರಿ? ಅಯ್ಯ ಬಿಡಿ ಸ್ವಾಮಿ, ನೋಡಿ ಉಸಿರಾಡ್ತಾ ಇದ್ದೀನಿ, ಇನ್ನೂ ಸತ್ತಿಲ್ಲ. ಯಾಕ್ರಿ? ನಮ್ ಟೀಮ್ನವರು ನಿಮ್ ಪ್ರಾಣ ಉಳಿಸಿದ್ದಾರೆ, ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನೋಡಿ ಸ್ವಾಮಿ, ನಾನ್ ನಿಮ್ಮನ್ನ ಬೇಡ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನನ್ನನ್ನ ಇಲ್ಲಿಂದ ಕಳಿಸ್ಕೊಟ್ಬಿಡಿ. ನಿಮಗೆ ಒಂದಲ್ಲ 100 ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ನೋಡಿ ಸೀನಪ್ಪನವ್ರೆ, ನೀವಿಲ್ಲಿ ಇರ್ಬೇಕು. ನೀವಿಲ್ಲೇ ಇದ್ರೆ ಅವ್ರು ನಿಮ್ಮನ್ನ ಅಟ್ಯಾಕ್ ಮಾಡಕ್ಕೆ ಬಂದೇ ಬರ್ತಾರೆ. ಆವಾಗ ನಾವು ರೆಡ್ ಹ್ಯಾಂಡ್ ಆಗಿ ಅವ್ರನ್ನ ಹಿಡಿಬಹುದು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಏನ್ ಸ್ವಾಮಿ ಸಮಾಧಾನ ಮಾಡ್ಕೊಳ್ಳೋದು? ಒಟ್ನಲ್ಲಿ ನೀವು ನನ್ನ ಪ್ರಾಣದ ಜೊತೆ ಆಟ ಆಡ್ತಿದ್ದೀರಾ. ಏನ್ ಸೀನಪ್ಪನವ್ರೆ ಹೇಗಂತೀರಿ? ಹೌದು ನಾಚಪ್ಪನವ್ರೆ, ನಾನ್ ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ, ನಮ್ಮನ್ನ ಬಿಟ್ಬಿಡಿ. ಇಲ್ಲ ಅಂದ್ರೆ ನಿಮ್ಮ ಹೈಯರ್ ಆಫೀಸರ್ ಹತ್ರ ಹೋಗಿ ಅವ್ರ ಮುಂದೆನೂ ಬೇಡ್ಕೋತೀನಿ.
ಅಲ್ಲೂ ಏನೂ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೋಮ್ ಮಿನಿಸ್ಟರ್ ಹತ್ರನೇ ಹೋಗ್ತೇನೆ. ಇನ್ಮೇಲೆ ನಿಮ್ಮ ಮಾತಂತೂ ನಾ ಖಂಡಿತ ಕೇಳೋದಿಲ್ಲ. ಕೂತ್ಕೊಳ್ರಿ ನೋಡ್ರಿ, ನಿಮ್ಮನ್ನ ನಾವು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ತೀವಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನ್ ಸ್ವಾಮಿ ಸಮಾಧಾನ ಮಾಡ್ಕೊಳ್ಳೋದು? ಒಟ್ನಲ್ಲಿ ನನ್ನ ಪ್ರಾಣಕ್ಕೆ ಬೆಲೆನೇ ಇಲ್ಲ. ಆ ರಾಕ್ಷಸ ನನ್ನ ಅಟ್ಯಾಕ್ ಮಾಡಿದ್ಮೇಲಂತೂ ನನಗೆ ನೆಮ್ಮದಿನೇ ಇಲ್ದಂಗಾಗಿದೆ. ಅದ್ ಸರಿ, ಈಗ ಯಾರೋ ರಾಕ್ಷಸ ಅಂತ ಹೇಳಿದ್ರಲ್ಲ, ಯಾರವನು? ಅವನ ಹೆಸರು ಗೋಪಾಲ್ ಅಂತ. ಹೇಮಾವತಿ ದಳದಲ್ಲಿ ಅವನ್ ಪವರ್ಫುಲ್ ಸದಸ್ಯ. ಇಡೀ ಟೀಮ್ ತೂಕನೇ ಒಂದಾದ್ರೆ ಅವನ್ ತೂಕನೇ ಒಂದು. ಈ ಗೋಪಾಲ್ ಸತ್ತಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ತಿಳಿಲೂಬಾರ್ದು. ಈಗ ಬಾಡಿನ ಶಿಫ್ಟ್ ಮಾಡಿ ಮುಂದೆ ಏನಾಗುತ್ತೆ ಅಂತ ಕೇಳ್ತೀನಿ. ಆ ಗೋಪಾಲ 2 ದಿವಸ ಆದ್ರೂ ಪತ್ತೆನೇ ಇಲ್ಲ. ಅವನ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗ್ಲಿಲ್ವಲ್ಲ. ನಾವಿನ್ನು ಇಲ್ಲಿ ಹೆಚ್ಚಿಗೆ ದಿವಸ ಇರಬಾರ್ದು, ಜಾಗ ಖಾಲಿ ಮಾಡ್ಬಿಡ್ಬೇಕು. ಮೊದಲು ಆ ಸೀನಪ್ಪ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಸವೇತಾ, ಅಣ್ಣ, ನೀನೊಂದು ಕೆಲಸ ಮಾಡು. ಆ ಸೀನಪ್ಪನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ ಬಾ. ಹಾ, ಗೋಪಾಲನ್ನು ಸಿಕ್ಬೋದು. ಹುಷಾರು ಸವಿತಾ, ಈ ಟೈಮ್ನಲ್ಲಿ ಪೊಲೀಸ್ನವ್ರು ತುಂಬಾ ಅಲರ್ಟ್ ಆಗಿದ್ದಾರೆ. ಬಿ ಕೇರ್ಫುಲ್. ಹೊರಡು. ಆಯ್ತಣ್ಣ. ಆ ನಮಕ್ಕರಾಮ್ ಸೀನಪ್ಪ ಮಾಡಿದ ಕೆಲಸದಿಂದ ಪೊಲೀಸ್ನವರೆಲ್ಲ ಇವತ್ತು ಹೀರೋಗಳಾಗ್ಬಿಟ್ರು. ಛೇ. ಸವಿತಾ, ಅಣ್ಣ, ಹೋದ್ ಕೆಲಸ ಏನಾಯ್ತು? ಅಣ್ಣ, ಆ ಸೀನಪ್ಪನ ಮನೆ ಬೀಗ ಹಾಕಿದೆ ಅಣ್ಣ. ಹಾಗಾದ್ರೆ ಪೊಲೀಸ್ನವರು ಸೀನಪ್ಪನೆಲ್ಲೋ ಬಚ್ಚಿಟ್ಟಿದ್ದಾರೆ. ಅಣ್ಣ, ನಾವಿಲ್ಲರೂ ತುಂಬಾ ಅಪಾಯ. ಪೊಲೀಸ್ನವ್ರು ಈಗಾಗ್ಲೇ ನಮ್ಮನ್ನೆಲ್ಲ ಹುಡುಕ್ತಾ ಇದ್ದಾರೆ. ಇಲ್ಲಿಂದ ನಾವು ಜಾಗ ಖಾಲಿ ಮಾಡೋದೇ ವಾಸಿ. ಗೋಪಾಲನ್ ಬಗ್ಗೆ ಏನಾದ್ರೂ ಕ್ಲೂ ಸಿಕ್ತಾ? ಇಲ್ಲಣ್ಣ. ಹಾಗಾದ್ರೆ ಆ ಸೀನಪ್ಪನ್ನ ಕಾಡ್ನಲ್ಲಿ ಹುಡುಕ್ಲೇಬೇಕು. ಗೋಪಾಲನ್ ಕ್ಲೂ ಸಿಕ್ಕೋವರೆಗೂ ಬಿಡಬಾರ್ದು. ನಡೀರಿ ಹೋಗೋಣ. ಬನ್ನಿ ಹೋಗೋಣ. ಆಯ್ತಣ್ಣ. ಶಾಂತಿ ಎಂಬುದು ಭ್ರಾಂತಿಯಾಗಿದೆ, ಪ್ರೀತಿ ಎಂಬುದು ಸೊರಗಿದೆ. ಶಾಂತಿ ಎಂಬುದು ಭ್ರಾಂತಿಯಾಗಿದೆ, ಪ್ರೀತಿ ಎಂಬುದು ಸೊರಗಿದೆ. ಸೋದರತನವು ನಶಿಸಿದೆ, ಮಾನವತ್ವ ಮಣ್ಣಾಗಿದೆ. ಸೋದರತನವು ನಶಿಸಿದೆ, ಮಾನವತ್ವ ಮಣ್ಣಾಗಿದೆ. ಜಯವೇ ಜಯವೇ ನಮಗೆ, ಎಂದೆಂದೂ ಜಯವೂ ನಮಗೆ. ಹಸಿರೇ ಇರಲಿ ಉಸಿರೇ ಹೋಗಲಿ, ಹೋರಾಟ ನಿಲ್ಲದು ಎಂದೆಂದು. ಹಗಲೇ ಇರಲಿ ಇರುಳೇ ಬರಲಿ, ಅಂಜೆವು ನಾವು ಎಂದೆಂದು. ಬಾಳಲ್ಲಿ ನಾವೆಲ್ಲ ಹೊಸ ಕನಸ ಕಂಡೆವು, ನನಸಾಗೋ ಕಾಲವು ಸನಿಹಕ್ಕೆ ಬಂದಾಯ್ತು. ಜಯವೇ 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 ನಮಗೆ ಎಂದು ಜಯವೇ.
ನೋವು ನಲಿವ ಕಂಡೆವು, ಪ್ರೀತಿ ಪ್ರೇಮ ಮರೆತೆವು, ಬದಲಾವಣೆಯನ್ನು ನಾವು ಎಂದು ಬಯಸುವೆವು. ನೋವು ನಲಿವ ಕಂಡೆವು, ಪ್ರೀತಿ ಪ್ರೇಮ ಮರೆತೆವು, ಬದಲಾವಣೆಯನ್ನು ನಾವು ಎಂದು ಬಯಸುವೆವು. ಈ ಬಾಳ ಹಾದಿಯಲಿ ಕಲ್ಲುಂಟು ಮುಳ್ಳುಂಟು, ಹೃದಯದ ಆಳದಲ್ಲಿ ನೂರೆಂಟು ನೋವುಂಟು. ಜಯವೇ 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 ನಮಗೆ ಎಂದು ಜಯವೇ. ಮುಗಿಯದು ಮುಗಿಯದು ಹೋರಾಟ, ಜಯವೇ ನಮ್ಮ ರಸದೂಟ. ಮುಗಿಯದು ಮುಗಿಯದು ಹೋರಾಟ, ಜಯವೇ ನಮ್ಮ ರಸದೂಟ. ಜಯವೇ 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 ನಮಗೆ ಎಂದು ಜಯವೇ. ಶಾಂತಿ ಎಂಬುದು ಭ್ರಾಂತಿಯಾಗಿದೆ, ಪ್ರೀತಿ ಎಂಬುದು ಸೊರಗಿದೆ. ಶಾಂತಿ ಎಂಬುದು ಭ್ರಾಂತಿಯಾಗಿದೆ, ಪ್ರೀತಿ ಎಂಬುದು ಸೊರಗಿದೆ. ಸೋದರತನವು ನಶಿಸಿದೆ, ಮಾನವತ್ವ ಮಣ್ಣಾಗಿದೆ. ಸೋದರತನವು ನಶಿಸಿದೆ, ಮಾನವತ್ವ ಮಣ್ಣಾಗಿದೆ. ಜಯವೇ ಜಯವೇ ನಮಗೆ, ಎಂದೆಂದೂ ಜಯವೂ ನಮಗೆ. ಏನ್ ವಿಷಯ? ಯಾಕೆ ಶೇಖರ್, ನಾನ್ ನಿಮ್ಮನ್ನ ಮೀಟ್ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಹಾಗಲ್ಲ. ನಂಗೆ ಗೊತ್ತು ಶೇಖರ್, ನೀವು ನಿಮ್ ತಂಡ ತುಂಬಾ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸುರೇಶನ್ ಸಾವು, ಗೋಪಾಲನ್ ಸಾವು. ಇಲ್ಲ, ಗೋಪಾಲ್ ಸತ್ತಿಲ್ಲ. ಹೌದು ಶೇಖರ್, ಗೋಪಾಲ್ ಸತ್ತಿದ್ದಾನೆ ಪೊಲೀಸರ ಕೈಯಿಂದ. ಆದ್ರೆ ಈ ವಿಷಯನ ನಾಚಪ್ಪ ಮುಚ್ಚಿಟ್ಟಿದ್ದಾನೆ. ಗೋಪಾಲ್ ಸಾವು ಹೇಗಾಯ್ತು ಅನ್ನೋದನ್ನ ನಾನ್ ಪತ್ತೆ ಮಾಡ್ತೀನಿ. ಆ ಸೀನಪ್ಪ ನಿಮ್ ಜೊತೆ ಇದ್ಕೊಂಡು ನಿಮ್ ತಂಡನ ಮುಗಿಸೋದಕ್ಕೆ ಪೊಲೀಸ್ನವ್ರಿಗೆ ಸಹಾಯ ಮಾಡ್ತಿದ್ದಾನೆ. ಹೌದು. ನಿಮ್ ತಂಡದ ಲೀಡರ್ ಪಾಂಡುರಂಗ ಅವರು ಸೀನಪ್ಪ ಗೌಡ್ರನ್ನ ಮುಗಿಸ್ಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ನೀವು ಕೂಡ ಅವನನ್ನೇ ಹುಡುಕ್ತಾ ಇದ್ದೀರಾ ಅಲ್ವಾ? ಶೇಖರ್, ನೋಡಿದ್ರಾ ನಿಮ್ ಹೋರಾಟ ಎಲ್ಲಿವರೆಗೆ ಬಂತು ಅಂತ? ಸೇಡು ಪ್ರತೀಕಾರ ಹೊತ್ಕೊಂಡು ಈ ರೀತಿ ಹೇಡಿಗಳ ತರ ಕಾಡಲ್ಲಿ ಬಚ್ಚಿಟ್ಕೊಂಡು ಅವರಿವ್ರನ್ನ ಸಾಯಿಸ್ತಾ
ನೀವು ಒಂದಲ್ಲ ಒಂದಿನ ಪೊಲೀಸ್ ಗುಂಡಿಗೆ ಬಲಿಯಾಗಿ ಮಣ್ಣನ್ ಸೇರ್ತೀರಾ. ಜನಗಳ ಹತ್ರ ನಿಮ್ ಸಿದ್ಧಾಂತ ತಗೊಂಡು ಹೋಗ್ಬೇಕು ಅನ್ನೋದು ನಿಮ್ ಉದ್ದೇಶ. ಆದ್ರೆ ನೀವು ಜನಗಳಿಂದನೇ ನಿಮ್ ಸಿದ್ಧಾಂತನ ದೂರ ಮಾಡ್ತಿದ್ದೀರಾ. ನಿಮ್ ಜೊತೆ ಮಣ್ಣು ಸೇರೋ ಈ ಸಿದ್ಧಾಂತಕ್ಕೆ ಗೆಲುವೆಲ್ಲಿದೆ ಶೇಖರ್? ನೀವೇ ಹೇಳಿ. ಹಿಂಸೆಯಿಂದ ಯಾವ ಹೋರಾಟನೂ ಸಕ್ಸಸ್ ಆಗೋದೂ ಇಲ್ಲ, ಅದು ಜನಗಳು ತಲುಪೋದೂ ಇಲ್ಲ. ಹಿಂಸೆಯಿಂದ ನಡೆದ ಯಾವ ಹೋರಾಟಕ್ಕೂ ಜಯ ಸಿಕ್ಕಿಲ್ಲ, ಮುಂದೆ ಜಯ ಸಿಕ್ಕೋದೂ ಇಲ್ಲ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ಉಗ್ರವಾದದ ಬೆನ್ನನ್ನ ಹತ್ತು ಹೋದವರು. ಆದ್ರೆ ಅವ್ರ ಹೋರಾಟಕ್ಕೆ ಜಯ ಸಿಕ್ತಾ? ಇಲ್ಲ. ಜಯ ಸಿಕ್ಕಿದ್ದು ಶಾಂತಿ ಮಾರ್ಗದಲ್ಲಿ ಹೋರಾಟ ಮಾಡಿದ ಗಾಂಧೀಜಿಯವರಿಗೆ, ಆ ಮಹಾತ್ಮ ಹೇಳಿದ ಅಹಿಂಸಾ ತತ್ವಕ್ಕೆ. ಹಿಂಸೆಯಿಂದ ಬದಲಾವಣೆ ಸಾಧ್ಯ ಇಲ್ಲ ಶೇಖರ್. ಹಿಂಸೆನ ಪ್ರೇರೇಪಿಸುತ್ತೆ. ಪರಿವರ್ತನೆ ಗನ್ನನಿಂದಲ್ಲ, ಮನಸ್ಸಿನಿಂದ ಆಗ್ಬೇಕು. ಹೇಳಿ ಶೇಖರ್, ನಿಮ್ಮ ಈ ಹೋರಾಟದ ಉದ್ದೇಶ ಸಮಾಜದಲ್ಲಿ ಪರಿವರ್ತನೆ ತರುತ್ತಾನೆ. ಆದ್ರೆ ನೀವು ಹೊರಟಿರೋ ದಾರಿಲಿ ಅದು ಸಾಧ್ಯ ಇಲ್ಲ. ಬದಲಾವಣೆ ಮಾಡೋದೇ ಆದ್ರೆ ಜನಗಳ ಮಧ್ಯೆ ಹೋಗಿ ಮಾಡಬೇಕು. ವ್ಯವಸ್ಥೆ ಒಳಗೆ ನಿಂತ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನ ಹೊರಗೆ ನಿಂತ್ಕೊಂಡು ಮಾಡೋದಕ್ಕೆ ಹೋದ್ರೆ ಅದು ಸಾಧ್ಯ ಇಲ್ಲ. ಸ್ನೇಹ, ಸಾಕ್ ನಿಲ್ಸಿ. ಒಂದೇ ಮನಸ್ಸಿನಿಂದ ಸಾಧನೆ ಮಾಡಕ್ ಹೊರಟಿರೋರು ನಾವು. ನಮ್ ನಿರ್ಧಾರ ಅಚಲ. ದಯವಿಟ್ಟು ನೀವು ಹೊರಡಿ ಪ್ಲೀಸ್. ಭಂಡುತನದಿಂದ ಗುಂಡಿಗೆ ಎದೆ ಕೊಟ್ಟು ಮಣ್ಣಿಗೆ ಸೇರೋದು ಸಾಧನೆ ಅಲ್ಲ ಶೇಖರ್. ಸಾವು ನಿಮ್ ಹೆಗಲೇ ಏರ್ಕೊಂಡಿದೆ. ಪೊಲೀಸ್ನವ್ರ ಗುಂಡಿನ ಮೇಲೆ ನಿಮ್ಮೆಲ್ಲರ ಹೆಸರು ಬರ್ದಿದೆ. ಶೇಖರ್, ಪ್ಲೀಸ್ ಈ ಹೋರಾಟ ನಿಲ್ಲಿಸ್ಬಿಡಿ. ಸಾಧ್ಯ ಇಲ್ಲ ಸ್ನೇಹ. ಈ ಹಂತದಲ್ಲಿ ನಿಮ್ ಲೀಡರ್ ನನ್ ಮಾತು ಕೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಶೇಖರ್, ನನಗೆ ನೀವು ಬೇಕು. ನೀವು ಉಳಿಬೇಕು, ನಿಮ್ ತಂಡದಲ್ಲಿರೋ ಎಲ್ಲರೂ ಉಳಿಬೇಕು. ನಾನ್ ನಿಮಗ್ ಜೀವದಾನ ಕೊಡಿಸ್ತೀನಿ. ಸಿಎಂ ಹತ್ರ ನಾನ್ ಮಾತಾಡ್ತೀನಿ. ಮುಂದೆ ನೀವು ಮೇನ್ ಸ್ಟ್ರೀಮಿಗೆ ಬಂದು ನಿಮ್ಮ ಹೋರಾಟನ ಮುಂದುವರಿಸ್ಕೊಂಡು ಹೋಗ್ಬಹುದು. ಜೊತೆಗೆ ಸಮಾಜಕ್ಕೆ ಸಹಾಯನೂ ಮಾಡಬಹುದು. 5-6 ಜೀವಗಳನ್ನ ಉಳಿಸೋದು ನಿಮ್ ಕೈಲಿದೆ ಶೇಖರ್. ಸರೆಂಡರ್ ಆಗ್ಬೇಕಾ? ಹಾಗಂತ ನಮ್ಮ ಅಣ್ಣನಿಗೆ ಹೋಗಿ ಹೇಳಿದ್ರೆ ಮೊದಲು ಗುಂಡಿಗೆ ಬಲಿ ಆಗೋನು ನಾನೇನೆ. ಗೊತ್ತು ಶೇಖರ್, ಅದಕ್ಕೆ ನೀವು ನಿಮ್ ಹೋರಾಟದ ಹಾದಿಲೇ ಬನ್ನಿ. ಅಂದ್ರೆ ಸೀನಪ್ಪನ ಹೆಗ್ಡೆ ಸಾಹುಕಾರನ ಮನೆಯಲ್ಲಿ ಬಚ್ಚಿಟ್ಟಿದ್ದಾರೆ. ನೀವು ಅವನನ್ನ ಸಾಯಿಸೋದಕ್ಕೆ ಅಲ್ಲಿಗೆ ಬರ್ತೀರಾ? ಆಗ ಆ ನಾಚಪ್ಪನ ಪಡೆ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡುತ್ತೆ. ಅವನು ಎನ್ಕೌಂಟರ್ ಮಾಡಿದ್ರೆ? ಅವನು ಹಾಗೆ ಮಾಡಲ್ಲ. ನಾನು ಆಲ್ರೆಡಿ ಈ ನಾಚಪ್ಪನ ಹತ್ರ ಮಾತಾಡಿದ್ದೆ. ಶೇಖರ್, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಅದೇ ಅಣ್ಣ, ನಾವು ಬರ್ತಾ ಇರೋ ದಾರಿಲಿ ಕಾಡಲ್ಲಿ ತಪ್ಪಿಸ್ಕೊಂಡ್ಬಿಟ್ಟೆ. ನೀವು ಈ ಜಾಗದಲ್ಲಿ ಹುಡ್ಕೊಂಬರೋದಕ್ಕೆ ಇಷ್ಟೊತ್ತಾಯ್ತು. ಆ ಪ್ರೆಸ್ ರಿಪೋರ್ಟರ್ ಸಿಕ್ಕಿದ್ಲಾ? ಅಣ್ಣ, ಸುಮ್ನೆ ನನ್ನ ಮೇಲೆ ಅನುಮಾನ ಪಡ್ಬೇಡಿ. ಪ್ರೆಸ್ ರಿಪೋರ್ಟರ್ ಸಿಕ್ಕಿದ್ಲು, ಆದ್ರೆ ಅವಳೊಂದು ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟಿದ್ದಾಳೆ. ಗೊತ್ತಾ? ಏನದು? ಗೋಪಾಲನ ಪೊಲೀಸ್ನವರು ಹೊಡೆದಾಕಿದ್ದಾರೆ. ಈ ವಿಷಯನ ಮುಚ್ಚಿಟ್ಟಿದ್ದಾರಂತೆ. ಇಲ್ಲ, ಗೋಪಾಲನಿಗೇನೂ ಆಗಿಲ್ಲ. ಗೋಪಾಲನಿಗೇನೂ ಆಗಿಲ್ಲ. ಎಲ್ಲ ಪೊಲೀಸ್ನವರು ಆ ಪೇಪರ್ ಮುಖಾಂತರ ನಮ್ಮನ್ನ ಹಿಡಿಬೇಕು ಅಂತ ಹಾಕಿರೋ ಸ್ಕೀಮನ್ನ ಇದು. ಇಲ್ಲ, ಅವಳು ಅಂಥವಳಲ್ಲ. ಪೊಲೀಸ್ನವ್ರ ರೀತಿ ನೀತಿ ಬಗ್ಗೆ ಅವಳು ಖಂಡಿಸ್ತಾ ಇದ್ದಾಳೆ. ನಮ್ಮ ಹೋರಾಟದ ಬಗ್ಗೆ ಅವಳಿಗೆ ಮೆಚ್ಚುಗೆ ಇದೆ. ಸೀನಪ್ಪನವ್ರನ್ನ ಪೊಲೀಸ್ನವ್ರು ಎಲ್ಲೋ ಬಚ್ಚಿಟ್ಟಿದ್ದಾರೆ ಅಂತ ಅವಳೇ ನನಗೆ ಹೇಳಿದ್ಲು. ಪೊಲೀಸ್ನವರು ಅವಳ ಮುಖಾಂತರ ಸ್ಕೀಮ್ ಮಾಡಿ ಸ್ಕೆಚ್ ಹಾಕಿದ್ರೆ ಅವಳು ಯಾಕೆ ಇದನ್ನೆಲ್ಲ ನಮಗೆ ಹೇಳ್ತಾ ಇದ್ಲು? ಅವಳು ನಮ್ಮನ್ನ ಮಿಸ್ಲೀಡ್ ಮಾಡಿ ಬೇಕಾದ್ರೆ ಅವಳು ನಮ್ಮನ್ನ ಹಿಡ್ಕೊಡ್ಬೋದಾಗಿತ್ತಲ್ಲ. ಇಲ್ಲ ಶೇಖರ್, ನೀನು ಅವಳ ಪ್ರೇಮದ ಬಲೆಗೆ ಬಿದ್ದಿದ್ಯಾ. ನಿನಗೆ ಕಣ್ ಕಾಣ್ತಾ ಇಲ್ಲ. ನಮ್ಮನ್ನು ಕತ್ಲಲ್ಲಿ ನೂಕಕ್ಕೆ ಪ್ರಯತ್ನ ಮಾಡ್ತಾ ಇದ್ಯಾ. ಅಣ್ಣ, ನಿಮಗ್ ನನ್ನ ಮೇಲೆ ಅನುಮಾನ ಇದ್ರೆ ನಾನೇ ಹೋಗ್ತೀನಿ. ನಮ್ ಗೋಪಾಲನ್ ವಿಷಯ ಏನಾಯ್ತು ಅಂತ, ಸೀನಪ್ಪನ ಎಲ್ಲಿ ಮುಚ್ಚಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಬರ್ತೀನಿ. ಒಂದ್ ವೇಳೆ ನಾನ್ ಬರ್ಲಿಲ್ಲ ಅಂದ್ರೆ ನನ್ನ ಹೆಣ ಸಿಕ್ಕುತ್ತೆ. ಅಣ್ಣ, ನಾನ್ ಸಾವಿಗೆ ಹೆದರೋಣಲ್ಲ ಅಣ್ಣ. ಅಣ್ಣ, ಶೇಖರ್ ಹೇಳೋದ್ರಲ್ಲಿ ಅನುಮಾನನೇ ಇಲ್ಲಣ್ಣ.
ಅವ್ರು ಮಾತ್ರ ಒಬ್ರು ಹೋಗೋದು ಬೇಡಣ. ನಾವೆಲ್ಲ ಸೇರಿ ನಾವು ಅಂದ್ಕೊಂಡಿರೋ ಕೆಲಸನ ಮುಗಿಸೋಣ. ನಾವು ಸತ್ರು ನಮ್ಮ ಸಿದ್ಧಾಂತಗಳು ಸಾಯೋದು ಬೇಡಣ. ನೀನ್ ಹೇಳೋದು ಸರಿ ಶೇಖರ್, ನೀನ್ ಒಂಟಿಯಾಗಿ ಹೋಗ್ಬೇಡ, ನಾವೆಲ್ಲರೂ ಸೇರಿ ಹೋಗೋಣ. ನಾವು ಬರ್ತೀವಿ. ನಾನು ನಿನ್ ಮೇಲೆ ಅನುಮಾನ ಪಟ್ಟೆ, ನನ್ನನ್ನು ಕ್ಷಮಿಸ್ಬಿಡು. ಅಣ್ಣ, ದಯವಿಟ್ಟು ಹಾಗನ್ಬೇಡಿ. ನಿಮ್ದೇನೂ ತಪ್ಪಿಲ್ಲ, ಪರಿಸ್ಥಿತಿ ಆಗಿದೆ. ನೀನ್ ಸಾವಿಗೆ ಹೆದರದೇ ಇರೋಂಥ ಆತ್ಮವಿಶ್ವಾಸ ನಿನ್ ಕಣ್ಣಲ್ಲಿ ಕಾಣ್ತಾ ಇದೆ. ನಡಿ, ನಾವು ಬರ್ತೀವಿ. ನೋಡಿ ಸ್ನೇಹ ಅವರೇ, ನಿಮ್ಮ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಅವ್ರು ಇಂಥದಕ್ಕೆಲ್ಲ ಒಪ್ಕೊಳ್ಳೋ ಜನ ಅಲ್ಲ. ಸರಿ, ಹಾಗಾದ್ರೆ ನಾನು ಅವ್ರನ್ನ ಒಪ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ನೀವು ಸ್ವಲ್ಪ ಕೋಆಪರೇಟ್ ಮಾಡಬೇಕು ಸರ್. ಸ್ನೇಹ ಅವರೇ, ಖಂಡಿತ ನಾನು ಕೋಆಪರೇಟ್ ಮಾಡ್ತೀನಿ. ನನಗೂ ಈ ಕಿಲ್ಲಿಂಗ್ಸು ಅದು ಇದು ಅಂತ ತುಂಬಾ ಬೇಜಾರಾಗಿದೆ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾಗ ಎಷ್ಟೋ ಜನಗಳು ಬಲಿಯಾಗಿ ಹೋಗಿದ್ದಾರೆ. ಈಗ ಅವ್ರ ಹೆಂಡತಿ ಮಕ್ಕಳಿಗೆ ಯಾರ್ ಗತಿ ಹೇಳಿ? ನಮ್ ಡ್ಯೂಟಿ ನಾವು ಮಾಡ್ತಾ ಇದೀವಿ ಅಷ್ಟೇ. ಸರ್, ಡ್ಯೂಟಿ ಮಾಡ್ತೀವಿ ಅಂತ ನೀವು ಅವ್ರನ್ನ ಕೊಲ್ತೀರಿ, ಇದರಿಂದ ನೀವು ಹುಟ್ಟು ಹಾಕ್ತೀರಿ. ಸರ್, ನೀವು ಅವ್ರನ್ನ ಜೀವಂತವಾಗಿ ಹಿಡಿಯಲ್ಲ. ಹಾಗೆ ಹಿಡಿದ್ರೆ ಬದಲಾವಣೆ ಸಾಧ್ಯ ಇದೆ, ಅದಾಗ್ಬೇಕು ಸರ್. ನೋಡಿ ಸ್ನೇಹ ಅವರೇ, ನಾವೆಲ್ಲ ಈ ವ್ಯವಸ್ಥೆ ಕೈಗೊಂಬೆಗಳು. ನಾವು ಎಷ್ಟೋ ಸಾರಿ ಸತ್ಯನ ಕೈ ಹಿಡ್ಕೊಂಡ್ಬಿಟ್ಟಿದೀವಿ ಅಂತ ಅನ್ಕೋತೀವಿ. ಆದ್ರೆ ಯಾರ್ದೋ ಪ್ರಭಾವದಿಂದನೋ ಯಾವುದೋ ಒತ್ತಡದಿಂದನೋ ಅದೇ ಸುಳ್ಳಾಗಿ ನಮ್ಮನ್ನೇ ನುಂಗ್ಬಿಡುತ್ತೆ. ಎನಿಹೌ, ನಿಮ್ ಪ್ರಯತ್ನ ನೀವು ಮಾಡಿ, ಅವ್ರನ್ನೆಲ್ಲ ಜೀವಂತವಾಗಿ ಹಿಡೀರಿ. ಓಕೆ? ಓಕೆ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬನ್ನಿ. ಸೀನಪ್ಪ, ಏ ಸೀನಪ್ಪ, ನಾವು ಬರೋ ವಿಷಯ ಗೊತ್ತಾಗಿ ಎಲ್ಲೋ ತಲೆ ತಪ್ಪಿಸ್ಕೊಂಡಿದ್ದಾನೆ ಬಡ್ಡಿ ಮಗ. ನೋಡಿ, ಎಲ್ರು ದಯವಿಟ್ಟು ಸರೆಂಡರ್ ಆಗಿ ನಿಮ್ ಜೀವ ಉಳಿಸ್ಕೊಳ್ಳಿ. ಇಲ್ದೆ ಹೋದ್ರೆ ಎಲ್ರು ಅನ್ಯಾಯ ಸತ್ತೋಗ್ತೀರಾ. ಅಣ್ಣ, ನಾವೆಲ್ರು ಸರೆಂಡರ್ ಆಗ್ಬಿಡೋಣ. ಏಯ್, ಸರೆಂಡರ್ ಆಗೋದಕ್ಕೆ ನಾವೇನು ಹೇಡಿಗಳ? ಹುಷಾರ್ ಅಣ್ಣ, ಇವತ್ತು ಅವ್ರನ್ನೆಲ್ಲ ಮುಗಿಸೋಣ. ಹೌದು, ಅವ್ರು ಯಾರೋ ಜೀವಂತವಾಗಿ ಹೋಗ್ಬಾರ್ದು. ಒಳ್ಳೆ ಮಾತಿನ ಹೇಳಿದ್ರೆ ಕೇಳಲ್ಲ. ಇರಿ, ನಿಮಗೆ ಬುದ್ಧಿ ಕಲಿಸ್ತೀನಿ.
ಸರ್ ನೋಡಿ ಸೀನಪ್ಪನವ್ರೆ, ಎಲ್ಲರನ್ನು ಮುಗಿಸ್ಬಿಟ್ಟೆ, ಅವನೊಬ್ಬ ಉಳ್ಕೊಂಡಿದ್ದಾನಷ್ಟ. ಸರಿ. ಸೀನಪ್ಪ ಅವರೇ, ನಾವು ಅಂದ್ಕೊಂಡಿದ್ದ ಕೆಲಸ ಮುಗೀತು. ಡೋಂಟ್ ವರಿ. ಶೇಖರ್, ಶೇಖರ್,